ಮನವಿಸುವೆನು ಸುಜನರಿಗೆ ಮನವಿಸುವೆನು ಒಬ್ಬ ಜೀವನಿಗೆಲ್ಲ ಅದ್ವೈತ ಬೋಧಾನೆ ಸುತ್ತನಾಗಿ ಕೈವಾಸಿ ಬೆಳೆಸಿದ್ದ ಸಿದ್ಧರುಳರಿಗೆ ನಮನಂತೆ ಸಿದ್ಧರುಳರಿಗೆ ಬಾಳ ಬಲವೇ ರಾಂತಕ್ಕೆ ಸರಿ ಬಾಳ ಲಜ್ಜನೆ ಕೇಳು ತನಕ ಬಾಳ ಕೂಗುತ್ತಲಿರುವವೇ ಶಾಸ್ತ್ರವೆಂಬುವ ನರಿಗಳು ಬಾಳ ಶಕ್ತಿಯ ಸಿಂಹಗರ್ಜನೆ ಬಾಳ ಕೇಳಿದ ಬಳಿಕ ಮೂಗವು ಬಾಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರವನ್ನು ಗುರುವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವಮಿಥ್ಯಾನಾಂ ದಕ್ಷಿಣಮೂರ್ತಯೇ ನಮಃ. ಜಗದಾದಿ ಜಗದ್ಗುರು ಅದ್ವೈತ ಸಾರ್ವಭೌಮ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಸದ್ಗುರು ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠರು ಬ್ರಹ್ಮಲೀನರು ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಡು ಪೂಜಿಸುತ್ತಾ ತಮ್ಮೆಲ್ಲರಿಗೂ ವಂದಿಸುತ್ತಾ ಈ ದಿನ ಶ್ರೀಮದ್ ಭಗವದ್ಗೀತೆ ಎನ್ನುವ ಗ್ರಂಥದ 9ನೇ ಅಧ್ಯಾಯದ 19ನೆಯ ಸೂತ್ರ ಶ್ಲೋಕ ಇಂದಿನ ಆಧಾರದ ವಿಷಯವಾಗಿದ್ದು, ನಿನ್ನೆ ದಿನ ಉಪಾಸಕರು ಅಂದಾಗ ಬ್ರಹ್ಮನನ್ನು ಉಪಾಸನೆ ಮಾಡುವಂಥವರು, ಆತ್ಮನ ಉಪಾಸನೆ ಮಾಡುವಂಥವರು ಈ ಅನ್ನ ನೀರಿನಿಂದ ಉಪವಾಸ ಮಾಡೋದು ಉಪವಾಸ ಅಲ್ಲ. ದೃಢವಾದ ವಿಚಾರದಿಂದ, ಗುರುವಾಕ್ಯದಿಂದ, ವೇದ ಪ್ರಮಾಣದಿಂದ, ಸ್ವಾನುಭಾವದಿಂದ ಆ ಪರಮಾತ್ಮ, ಆ ಬ್ರಹ್ಮನೇ ವ್ಯಕ್ತ ರೂಪವಾಗಿ, ಅವ್ಯಕ್ತ ರೂಪವಾಗಿ ಬ್ರಹ್ಮಾಂಡದ ತುಂಬ, ಪಿಂಡಾಂಡದ ತುಂಬ ಪರಿಪೂರ್ಣ ಇರುವವನು ಅನ್ನೋ ಭಾವದಿಂದ ಆ ಪರಮಾತ್ಮನನ್ನು ಉಪಾಸನೆ ಮಾಡು ಅಂತ ಅರ್ಜುನನಿಗೆ ಭಗವಂತ ಹೇಳ್ತಾ ಬಂದ. ಅಂದರೆ ಪೂರ್ಣ ದೃಷ್ಟಿಯಿಂದ ನಾವು ಆತ್ಮನನ್ನು ನೋಡಬೇಕು ವಿನಃ ಭೇದ ದೃಷ್ಟಿಯಿಂದ ಆತ್ಮನನ್ನು ಉಪಾಸನೆ ಮಾಡಬಾರದು. ದೋಷ ಏನಾಗ್ತದ್ರಿ ಅಂದರೆ ವೇದಾಂತದಲ್ಲಿ ಬಲ್ಲಂಥ ಜ್ಞಾನಿಗಳ ದೃಷ್ಟಿಯಲ್ಲಿ ನೀನು ಏನು ದೇವರ ಮೇಲೆ, ಆತ್ಮನ ಮೇಲೆ, ಪರಮಾತ್ಮನ ಮೇಲೆ ಉಪಾಸನೆ ಇದೆಯಲ್ಲ, ಆದರೆ ನಿನಗೆ ದೋಷ ಬರ್ತದೆ. ಯಾಕಂದರೆ ದೊಡ್ಡವರನ್ನು ಸಣ್ಣವರಂತ ತಿಳ್ಕೊಂಡಿದ್ದೆಲ್ಲ, ಪಾಪ ಬರ್ತದೋ ಪುಣ್ಯ ಬರ್ತದೋ? ಆತ್ಮ ಸಣ್ಣವನ,
ಪರಿಪೂರ್ಣ ಅಂತ ಅನುಭವಕ್ಕಾದ ಶ್ರುತಿವಾಕ್ಯದ ಗುರುವಾಕ್ಯದ ಎಲ್ಲ ಪ್ರಮಾಣವಿದ್ದು ಒಳ್ಳೆಯವರನ್ನ ಕೆಟ್ಟವರು ಅಂದಾಗ ದೋಷ ಎಷ್ಟೋ, ಧರ್ಮದಿಂದ ಇರುವವರನ್ನ ಅಧರ್ಮಿಗಳಂತ ತಿಳಿದುಕೊಳ್ಳುವುದು ಎಷ್ಟು ಪಾಪೋ, ಅದೇ ಪ್ರಕಾರವಾಗಿ ಪರಿಪೂರ್ಣವಾದ ಆತ್ಮನನ್ನ ಅಪೂರ್ಣ ಅಂತ ತಿಳ್ಕೊಂಡ್ರೆ ಅಷ್ಟೇ ಪಾಪ ನಿನಗೆ ಗಟ್ಟಿಟ್ಟ ಬುದ್ಧಿ. ಹಾಗಾಗಿ ಇಲ್ಲಿ ಏನು ಮಾಡಿದರು ಅಂತ ಹೇಳಿದ್ರೆ, ಮುಂದೆ 19ನೇ ಶ್ಲೋಕದಲ್ಲಿ ನಾಶ, ಜಗತ್ತಿನಲ್ಲಿ ನಾಶ ಆಗಲಾರ್ದ ಯಾವುದು ಇರುತ್ತದೆಯೋ ಅದು ಪೂರ್ಣ ಅಂತ ಉಪಾಸನೆ ಮಾಡು. ಜಗತ್ತಿನಲ್ಲಿ ನಾಶ ಆಗಲಾರ್ದು ಯಾವುದು ಅಂದರೆ ಈಶ್ವರ ಒಬ್ಬನೇ. ಈಶ್ವರ ಅಂತ ಜಗದ್ದೃಷ್ಟಿಯಿಂದ, ದೇಹ ದೃಷ್ಟಿಯಿಂದ ಆತ ಜೀವಾತ್ಮಂತರ, ಅಲ್ಲಿ ಪರಮಾತ್ಮಂತರ. ಹೊರಗಿದ್ದವನೇ ಒಳಗಾನಿಲ್ಲ, ಒಳಗಿದ್ದವನೇ ಹೊರಗಾನಂದಮೇಲೆ ಆ ಬ್ರಹ್ಮ ಇಲ್ಲದ ವಸ್ತು ಪದಾರ್ಥ ಯಾವ ಜಗತ್ತಿನಲ್ಲಿ? ಹಾಗಾಗಿ ಅರ್ಜುನ ಇಲ್ಲಿ ತಪಾಮಿ ಅಹಂ ಅಹಂ ವರ್ಷಂ ನಿಜ್ಞಾನಿ ಮೇ ಉತ್ಸಾಹ ಜಾಮಿ ಚ ಅಮೃತಂ ಚ ಏವ ಮೃತ್ಯು ಚ ಸತ್ ಅಸತ್ ಚ ಅಹಂ ಅಂತ ಮತ್ತೆ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ಅರ್ಥ ಏನಂದ್ರೆ, ನಾನೇ ಈ ಸೂರ್ಯ ರೂಪದಿಂದ ಆಕಾಶದಲ್ಲಿ ಇದ್ದು ಜಗತ್ತಿಗೆ ಬೆಳಕನ್ನು ಕೊಡುವವನು ನಾನೇ. ಹೌದಿಲ್ಲ? ಸೂರ್ಯ ತನ್ನ ಸ್ವಂತ ಪ್ರಕಾಶ ಬೆಳಕನ್ನು ಜಗತ್ತಿಗೆ ಚೆಲ್ಲಂಗಿಲ್ಲ. ಇಂಥ ಭಾನುಕೋಟಿ ಪ್ರಕಾಶ, ಇಂಥ ಸಾವಿರಾರು ಸೂರ್ಯರಿಗೆ ಬೆಳಕನ್ನು, ಶಕ್ತಿಯನ್ನು ಯಾವುದರಿಂದ ಪಡೆದವಂದರೆ ಅವ್ಯಕ್ತನಾದ ನನ್ನಿಂದನೇ ಸೂರ್ಯ ಸಂಗ್ರಹ ಮಾಡಿ ಜಗತ್ತಿಗೆ ವ್ಯಕ್ತಪಡಿಸ್ತಾನೆ. ಅಂದಾಗ ಆ ಬೆಳಕು ಕೊಡೋನು ನಾನೇ ಅಂತಿರೋ ಅಥವಾ ನಾನಿಲ್ಲ ಅಂತಿರೋ? ಹಾಗಾಗಿ ನಮ್ಮ ದೃಷ್ಟಿ ಸೂರ್ಯ ಬೇರೆ, ಆತ್ಮ ಬೇರೆ, ಬ್ರಹ್ಮ ಬೇರೆ ಅನ್ನುವಂಥ ಭಾವ ಅದಲ್ಲ. ಆ ಕಾರಣದಿಂದ ತೃಣಮಪಿ ನ ಚಲತಿ. ಜಗತ್ತಿನಲ್ಲಿ ನೋಡು, ಒಂದು ಹುಲ್ಲು ಕಡ್ಡಿ ಕೂಡ ಅಲಗಾಡ್ತದ, ಮತ್ತು ಅಗ್ನಿಯಲ್ಲಿ ಬೆಂಕಿ ಉತ್ಪತ್ತಿ ಆಗ್ತದ, ಆಕಾಶದಿಂದ ಮೋಡ ಸುರಿದು ಮಳೆ ಬರ್ತದ. ಈ ಎಲ್ಲದರಲ್ಲಿ ನನ್ನಿಂದನೇ ವಿನಃ ಅವುಗಳಲ್ಲಿ ಸ್ವತಂತ್ರ ಶಕ್ತಿ ಇಲ್ಲ. ನನ್ನಿಂದ ಅಂದ್ರೆ ನಾನು ಅದರಲ್ಲಿ ಏನಂತ ಅರ್ಥ ಆಯ್ತಲ್ಲ. ಹಾಗಾಗಿ ಜಗತ್ತಿನಲ್ಲಿ ನಾನು ಸೂರ್ಯನ ರೂಪದಿಂದ ತಾಪ ಕೊಡುವುದು ನಂದೇ. ಬೇಸಿಗೆ ಋತುಗಳ, ಗ್ರೀಷ್ಮ ಋತು, ವಸಂತ ಋತು ಅಂತ ಋತುಗಳವಲ್ಲ, ಋತುಗಳ ಪ್ರಕಾರ ತಾಪ ಕೊಡೋನು ನಾನೇ, ತಂಪನ್ನು ಕೊಡುವನು ನಾನೇ. ಈಗ ಜಗತ್ತೇ ತಣ್ಣಗಾಗ್ತದೆ, ಕೆಲವು ದಿವಸ ಆದಮೇಲೆ ಮೃಗಶಿರ ಬಂತು ಅಂದರೆ ತಂಪಾಗ್ತದೆ. ಒಂದು ಮನೆ ನಾವು ತಣ್ಣಗೆ ಮಾಡಬೇಕಾದ್ರೆ ಲಕ್ಷ ರೂಪಾಯಿ ಖರ್ಚು ಮಾಡಿ ಎ ಸಿ ಹಾಕಿದ್ರು ಕೂಡ ಒಂದು ರೂಮ್ ತಂಪಾಗ್ತದೆ ಅಷ್ಟೆ, ಒಂದು ರೂಮ್ ಆಗ್ಬೋದು. ಇಡೀ ಜಗತ್ತೇ ತನ್ನಷ್ಟಕ್ಕೆ ತಾನೇ ತಂಪಾಗ್ತದಲ್ಲ, ಆ ತಂಪನ್ನು ತಂದು ಕೊಡುವ ಶಕ್ತಿ ಯಾರ್ದು? ನಂದೇ. ಅಂದ್ರೆ ನಾನೇ ಇದ್ದೀನಿ ಅಂತ ಅರ್ಥ. ಹಾಗಾಗಿ ಸೂರ್ಯ ರೂಪದಿಂದ ಸುಡುವ ಬಿಸಿಲಿನ ಜಳವನ್ನು ಅಹಂ ವರ್ಷದಿಂದ ಸದ್ರೂಪನಾದ ನಾನು ಕಾರ್ತಿಕ ಮೊದಲಾದ 8 ಮಾಸಗಳಲ್ಲಿ ನನ್ನ ಆಕರ್ಷಣೆಯಿಂದ ಮಳೆಯನ್ನು ಸೆಳೆದುಕೊಂಡು ಮಳೆಗಾಲದ 4 ತಿಂಗಳಲ್ಲಿ ಆ ಸೂರ್ಯನೂಪರಾದ ನಾನೇ ಮಳೆಯನ್ನು ಬೀಳಿಸುತ್ತೇನೆ.
ನಾನು ತಾಪವನ್ನು ಕೊಡೋನು ನಾನೇ, ತಂಪನ್ನು ಕೊಡೋನು ನಾನೇ. ಅದೇ ಸಾಧ್ಯ ರೀ ಅಂದರೆ ಸೂರ್ಯ ಋತುಗಳಿಗೆ ಅನುಗುಣವಾಗಿ ಬೇಸಿಗೆಯಲ್ಲಿ ಸೆಕೆಯನ್ನು ಕೊಡ್ತಾನೆ, ಮಳೆಗಾಲದಲ್ಲಿ ಮೋಡಗಳನ್ನು ತಾನೇ ಕರಗಿಸಿ ಮಳೆಯ ರೂಪವನ್ನು ಸುರಿಸಿ ಜಗತ್ತನ್ನೇ ತಂಪಾಗ್ತದೆ. ಆತದಿಲ್ಲ ಅಂದಾಗ ಎಲ್ಲ ಕ್ರಿಯೆಗಳು ನಡೀತೇವಲ್ಲ, ಇದಕ್ಕೆ ಅಧ್ಯಕ್ಷನ ಯಾರು, ಶಾಸಕನ ಯಾರು ಅಂದ್ರೆ ನಿನ್ನೆ ಹೇಳಿವಿ. ಇದಕ್ಕೆ ಅಧ್ಯಕ್ಷ ನೀನೇ ಇದ್ದೆ ಅಂತ, ನೀನೇ ಇದ್ದಿ. ಹಾಗಾಗಿ ಇಲ್ಲಿ ಎಲ್ಲ ದೇವತೆಗಳು ಭಜಿಸುವ, ಎಲ್ಲ ದೇವತೆಗಳು ಪೂಜೆಯನ್ನು ಮಾಡುವುದು, ಭಜಿಸುವುದು, ಅನಂತ ಯಜ್ಞ ಯಾಗಾದಿಗಳನ್ನು ಮಾಡಿ ನಾನು ಕೊಡುವಂಥ ಅಮೃತವನ್ನು ಕುಡಿಯುವವರು ದೇವತೆಗಳಲ್ಲ. ಕೊಡೋನು ಯಾರು? ನಾನು ಅಮೃತವನ್ನು ಕೊಟ್ಟಿನಿ, ಆ ಅಮೃತವನ್ನು ಸವಿದಂಥವನ್ನು ಕೂಡ ಮೃತ್ಯು ಕೊಲ್ಲಿನಿ. ಅಂದರೆ ಅಮೃತ ಕೊಡೋದು ನಾನೇ, ಅದನ್ನು ನಾಶ ಮಾಡೋದು ನಾನೇ. ಹಾಗಾಗಿ ಅಸತ್ತು ನಾನೇ, ಸತ್ತು ನಾನೇ. ನನಗೆ ಅಸತ್ತು ಅಂತ ಅನ್ನಂಗಿಲ್ಲ, ಸತ್ತು ಅನ್ನಂಗಿಲ್ಲ, ಸದಸತ್ತು ಅನ್ನಂಗಿಲ್ಲ, ಭಿನ್ನ ಅನ್ನಂಗಿಲ್ಲ, ಅಭಿನ್ನ ಅನ್ನೋದಿಲ್ಲ, ಭಿನ್ನ ಅಭಿನ್ನ ಅಂತ ಕೂಡಿನೂ ಹೇಳಕ್ಕೆ ಬರಂಗಿಲ್ಲ. ಈ ಪ್ರಕಾರವಾಗಿ ಶಾಸ್ತ್ರದಲ್ಲಿ 12 ಪ್ರಕಾರ ವಿಚಾರ ಮಾಡಿ ಇದು ಯಾವುದು ನಾನಲ್ಲ ಅಂದರೆ ಯಾರು ನೀನು? ನಾನೇ ನಾನು. ಯಾಕಂದರೆ ಇಲ್ಲಿ ಎಲ್ಲವನ್ನ ತೆಗೆದು ಹಾಕಿದಾಗ ಎಲ್ಲವೂ ಬ್ರಹ್ಮಸ್ವರೂಪ ಅಂತ ಹೇಳಿದಂಗೆ ಆಯ್ತಲ್ಲ. ಸರ್ವಾತ್ಮಕ ಬೋಧೆ ಲೆಕ್ಕಿಡದೆ ಎಲ್ಲವೂ ಬ್ರಹ್ಮ ಅಂತ ಹೇಳಿದಾಗ ಸರ್ವಾತ್ಮಕ ಬೋಧೆ. ನೇತ್ಯಾತ್ಮಕ ಬೋಧೆ ಅಂದರೆ ಇದು ನೀನಲ್ಲ, ಇದು ನೀನಲ್ಲ, ಇದು ನೀನಲ್ಲ ಅಂತ ಹೇಳಿ ಆತ್ಮಜ್ಞಾನ ಬೋಧ ಮಾಡೋದು ನೇತ್ಯಾತ್ಮಕ ಬೋಧೆ. ಈ ಸರ್ವಾತ್ಮಕ ಬೋಧೆ ಅನ್ನೋದು ಇದು ಉಪದೇಶಕ್ಕೆ ತಗೋದಿಲ್ಲ, ಉಪದೇಶಕ್ಕೆ ಸೀಮಿತ ಅಲ್ಲ. ಉಪದೇಶಕ್ಕೆ ಸದ್ಗುರುಗಳು ತತ್ವಮಸಿ ಮಹಾವಾಕ್ಯದ ನೇತ್ಯಾತ್ಮಕ ಬೋಧೆಯನ್ನು ಉಪದೇಶ ಮಾಡ್ತಾರೆ. ತತ್ವಮಸಿ ಮಹಾವಾಕ್ಯನ ಯಾಕೆ ಹೇಳಬೇಕು ಗುರುಗಳು? ಸರ್ವಾತ್ಮಕ ಬೋಧೆ ಹೇಳ್ಬೋದಲ್ಲ. ನೇತ್ಯಾತ್ಮಕ ಬೋಧೆಯನ್ನು ಇಷ್ಟು ಕ್ರಮದಿಂದ ಸಂಶಯ ಹೋಗುವಂಗ ಶ್ರವಣ ಮಾಡಿ 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 ನಿಧಿಧ್ಯಾಸನ ಮಾಡಿ 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 ಕೊನೆಗೆ ನಾನೆಂಗ ಬ್ರಹ್ಮ ಆತೀನಿ ಅಂತ ಸಂಶಯ ಬರೋ ಕಾಲಕ್ಕೆ ಒಂದೇ ಸಲ ನೀ ಬ್ರಹ್ಮ ಅಂತ ಅಸ್ತ್ರ ಮಸ್ತಕದಲ್ಲಿ ಇಟ್ಟು ಕರ್ಣದಲ್ಲಿ ಉಪದೇಶ ಮಾಡಿದ್ರೆ ಮುಕ್ತರಾತಾರೆ. ಅದು ಯಾರಿಗೆ ಹೇಳ್ತೀವಿ? ಸರ್ವಾತ್ಮಕ ಬೋಧೆ ಜನಕ ಮಹಾರಾಜನಂದದಿ ಹೇಳಿದ ಕೇಳಿದಾಗಲೇ ಹೇಳಬೇಕು. ಜನಕನಂದದಿ ಜನಕ ಮಹಾರಾಜನಂಗೆ ಯಾರಿಗೆ ಅವ್ರಿಗೆ ಇದೇ ಹೇಳ್ಬೇಕಂತ. ನಮ್ಮಂಥವ್ರಿಗೆ ಏನು ಹೇಳಬೇಕು? ನೇತ್ಯಾತ್ಮಕ ಬೋಧನೆ ಹೇಳಬೇಕು. ಆ ಕಾರಣದಿಂದ ಎಲ್ಲವೂ ಬ್ರಹ್ಮವೊಂದು ಹೇಳಿದರೆ ಘಟಪಟಾದಿಗಳು ಅಂತ ಬರ್ತಾವೆ ಶಾಸ್ತ್ರ. ಘಟ ಅಂದರೆ ಕೊಡ, ಪಟ ಅಂದರೆ ಬಟ್ಟೆ. ಅವು ಕೂಡ ನಾಶ ಆಗಬಾರದಿತ್ತಲ್ಲ ಅಂತ ಪ್ರಶ್ನೆ ಬರ್ತಾವ. ಘಟ ಹೊಡಿತದಿಲ್ಲ, ಬಟ್ಟೆ ಹರಿತದಿಲ್ಲ. ಇದೆಲ್ಲವೂ ಬ್ರಹ್ಮ ಸ್ವರೂಪ ಅಂದರೆ ಅವಾಗ ನಾಶತ್ವ ಇರುವುದಾಗಿತ್ತಲ್ಲ. ಕೊಡ ನಾಶ ಆಗಬಾರದು, ಬಟ್ಟೆ ನಾಶ ಆಗಬಾರ್ದಾಗಿತ್ತು ಅಂದರೆ ಹಾಗಲ್ಲ. ಇದು ಗುರುಗಳು ಹೇಳೋದು ಸಮಾಜ ಮೇ ನೈ ಆಯ ಅಂತಿದ್ದು ಗುರುಗಳು. ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ, ವ್ಯತ್ಯಾಸ ಆಗ್ಯದ. ಅವ್ರು ಯಾವ ದೃಷ್ಟಿಯಿಂದ ಹೇಳಿದ್ರು ಅಂದರೆ ಭ್ರಾಂತಿ ನಡು ಮಧ್ಯದಾಗ ಭ್ರಾಂತಿ ಕಲ್ಪಿತವಾದ ಅಂಶ ನಾಶ
ಭ್ರಾಂತಿಗೆ ಕಲ್ಪಿತವಾದದ್ದು ಯಾವುದು? ಭ್ರಾಂತಿಗೆ ಕಲ್ಪಿತವಾದದ್ದು ಹಾವೇವಿನ ಹಗ್ಗಲ್ಲ. ಹೌದಂದ್ರೆ ಇಲ್ಲ ಅಂತಾರೆ. ಹಗ್ಗದಲ್ಲಿ ಭ್ರಾಂತಿ ಆಗಿದ್ರೆ ತಿಳಿದ ಮೇಲೆ ಅದು ಮತ್ತು ಹಗ್ಗ ಬೇರೆನೇ ಆಗಿರ್ಬೇಕಲ್ಲ. ತಿಳಿಯೋದಕ್ಕಿಂತ ಮುಂಚೆನೇ ಹಗ್ಗ, ತಿಳಿದ ಮೇಲೂ ಹಗ್ಗ, ತಿಳಿಯುವಾಗೂ ಹಗ್ಗನೇ ಅದ. ಭ್ರಾಂತಿಯಿಂದ ಏನಿಟ್ಟಿತ್ತು? ಹಾವಲ್ಲ. ಆ ಹಾವು ಯಾವಾಗಾಯಿತು? ಬ್ರಹ್ಮಜ್ಞಾನ ಆದಾಗ ಆ ಹಾವು ಅನ್ನುವಂಥ ಭ್ರಾಂತಿ ನಿವೃತ್ತಾಯ್ತು ನೋಡ್ರಿ. ಅದರಂತೆ ಇರುವಂಥ ಸತ್ತ ಏನಾದ ಬ್ರಹ್ಮ ಅದಲ್ಲ, ಆತ್ಮನಲ್ಲಿ ಇದು ಭ್ರಾಂತಿಯಿಂದ ಈ ದೇಹ ತೋರಕತ್ತೇವೆ. ನಮಗೆ ಜಗತ್ತು ತೋರಿಲ್ಲ. ವಿಚಾರ ಮಾಡಿದ್ರೆ ದೇಹ ತೋರದ. ದೇಹ ಯಾವಾಗ ತೋರ್ತಿಲ್ಲ ಆವಾಗ ನಿನಗೆ ಜಗತ್ತು ತೋರ್ತದ. ಇದೊಂದು ವಿಚಾರ ಮಾಡೋ ಮಾತಾದ. ಜಗತ್ತು ಯಾರಿಗೆ ತೋರ್ತದ? ದೇಹ ನಾನು ಅಂತ ಭ್ರಾಂತಿ ಯಾವನಿಗೆ ಆಗ್ಯದ ಆವಾಗ ಜಗತ್ತು ಅನ್ನೋ ಭ್ರಾಂತಿ ಉತ್ಪತ್ತಿ ಆಗ್ತದೆ. ಮತ್ತೆ ಇದೇ ಜಗತ್ತು ಬ್ರಹ್ಮಜ್ಞಾನಿಗಳಿಗೆ ಭ್ರಾಂತಿ ಉಂಟು ಮಾಡಲಿಲ್ಲಲ್ಲ. ಅವ್ರಿಗೇನು ಜಗತ್ತಿಲ್ಲೇನು? ಅವ್ರಿಗೆ ಯಾಕೆ ತೋರ್ಲಿಲ್ಲ? ಅವ್ರು ಇದ್ದಕ್ಕಿದ್ದಂಗೆ ನೋಡಿವ್ರು. ಇದ್ದಕ್ಕಿದ್ದಂಗೆ ಕಲ್ಪಿತವಾದ ದೇಹ ಪದಾರ್ಥದ ವಸ್ತುಗಳು ಅವು ಹಗ್ಗದಲ್ಲಿ ಹಾವು ತೋರಿದಂತೆ ನಿನ್ನಲ್ಲಿ ಇದು ತೋರುತ್ತದೆ. ತೋರಿದ್ರು ಕೂಡ ಹಗ್ಗದಾಗ ಹಾವು ತೋರಿದಾಗ ಸತ್ಯ ಅಂತ ತೋರಿದನು, ಸುಳ್ಳಾಗೇ ತೋರದ ನೋಡ್ರಿ. ಸತ್ಯ ಅಂತ ತೋರಿದ್ರೆ ಅಲ್ಲಿ ಹಗ್ಗದಾಗ ಹಾವು ಇರಕ್ಕೆ ಬರಂಗಿಲ್ಲ. ಹಗ್ಗದಲ್ಲಿ ಹಾವು ಹೆಂಗಿರ್ತದ? ಹಾವಿನಲ್ಲಿ ಹಗ್ಗ ಇರ್ತದೇನು? ಇಲ್ಲ. ಅದು ಜಡ ಆಯ್ತು, ಇದು ಚೇತನ ಆಯ್ತು, ಇದಕ್ಕೆ ಸಾಧ್ಯ ಇಲ್ಲ. ಆದ್ರೂ ತೋರಿದಾರಂದ್ರೆ ಭ್ರಾಂತಿಯಿಂದ ತೋರಿದ. ಆ ಕಾರಣದಿಂದ ಇವೆಲ್ಲವೂ ಕಲ್ಪಿತವಾದವು ಅಂದ್ರು. ಕಲ್ಪಿತ ಅಂದ್ರೆ 4 ಪ್ರಮಾಣಗಳನ್ನು ಕೊಟ್ಟು ಹೇಳ್ಯಾರ. ಮೋಟ ಮರದಲ್ಲಿ ಕಳ್ಳ ಕಲ್ಪಿತ, ಹಗ್ಗದಲ್ಲಿ ಹಾವು ಕಲ್ಪಿತ, ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ ಕಲ್ಪಿತ, ಮೃಗ ಜಲ, ಮರುಭೂಮಿಯಲ್ಲಿ ಜಲ ಕಲ್ಪಿತ. ಅದರಂತೆ ನಿನ್ನಲ್ಲಿ ತೋರುವ ಎಲ್ಲವೂ ಕಲ್ಪಿತ ಅಂತ ಹೇಳಿದ್ರು. ಇದು ಹೇಳದಿದ್ರೆ ಬ್ರಹ್ಮಜ್ಞಾನಿ ಯಾರಿಗಾಗ್ತಿದ್ದಿಲ್ಲ. ಯಾಕ ನಾನೇ ಬ್ರಹ್ಮ ಅಂತಂದಾಗ ಬ್ರಹ್ಮನ ಲಕ್ಷಣ ನಮ್ಮಲ್ಲಿ ಇಲ್ಲಲ್ಲ. ಬ್ರಹ್ಮ ನಾವಂತ ಒಪ್ತಿದ್ದೀವಿ, ಬ್ರಹ್ಮನ ಲಕ್ಷಣ ಈ ದೇಹದಲ್ಲಿ ಇರಬೇಕಲ್ಲ, ನಾನು ಅನ್ನೋ ವಸ್ತುವಿನ ಇರಬೇಕಲ್ಲ. ಮತ್ತು ಚಾರ್ವಾಕರು ದೇಹವೇ ಬ್ರಹ್ಮ ಅಂದರು, ಮರಣವೇ ಮೋಕ್ಷ ಅಂದರು. ಯಾಕೆ ಹೇಳಿದ್ರು? ಬ್ರಹ್ಮನ ಲಕ್ಷಣ ತಿಳಿಲಾರ್ದ ಅವ್ರ ಮನಸ್ಸಿಗೆ ಬಂದಾಗ ಬ್ರಹ್ಮ ಅನ್ಕೊಂತೋದ್ರು ನೋಡ್ರಿ. ಹಾಗಾಗಿ ವ್ಯಾಪಕವಾದ ಸತ್ಯಗೆ ನಾಶವಿಲ್ಲ. ವ್ಯಾಪಕ ಅಂದರೆ ಪರಿಪೂರ್ಣವಾದಂಥ ವಸ್ತು ಜಗತ್ತಿನಲ್ಲಿ ಯಾವುದಾದ ಅದಕ್ಕೆ ನಾಶ ಇಲ್ಲ. ಅದನ್ನು ಬಿಟ್ಟು ಅಪೂರ್ಣವಾದಂಥ ವಸ್ತುಗಳು ಯಾವಾಗ ಅವಾಗ ನಾಶ ತಪ್ಪಿದ್ದಲ್ಲ. ಅದಕ್ಕೆ ನಾವು ಜಗತ್ತಿನಲ್ಲಿ ಎಲ್ಲರೂ ಇರಬೇಕಂತ ವಿಚಾರಿದ್ರು ಕೂಡ ಜಗತ್ತು ಹುಟ್ಟಿದಾಗಿನಿಂದ ನಾವು ಎಷ್ಟನೇ ತಲೆಯವರು ನಮ್ಗೆ ಗೊತ್ತಿಲ್ಲ. ಬಹಳ ಅಂದರೆ 2-3 ತಲೆ ನೆನಪಾದ. ತಾತನ ಹೆಸರು, ಮುತ್ತನ ಹೆಸರು. ಆ ಕಡೆ ಮುತ್ತನ ತಂದೆ ಯಾರಂದ್ರೆ ಗೊತ್ತಿಲ್ಲ ಅಂತೀವಿ. ಅಂದ್ರೆ ಅವನಿಗೆ ತಂದೆ ಇಲ್ಲೇನು? ಅದು ಎಷ್ಟು ಜನ್ಮದ ಸಂಬಂಧ ಅವಲ್ಲ. ನಾವು ಇವತ್ತಿನವರಲ್ಲ. ಆದರೂ ಯಾರಾದರೂ ಉಳಿದುವೆ ನಾವಿಲ್ಲಿ? ಯಾರು ಉಳಿದಿಲ್ಲ. ಯಾಕೆ ಉಳಿಬಾರ್ದಾಗಿತ್ತು? ಅಳಿಬೇಕಮ್ಮನೋ ಆಸೆ ಯಾರಿಗಿಲ್ಲ. ನಾಯಿ ನೀರಿನ ವಿಚಾರ ಮಾಡ್ರಿ, ನಾನು ನಾಶ ಆಗ್ಬೇಕು, ಸಾಯ್ಬೇಕಂತ ಆಸೆ ಅವಗೂ ಇಲ್ಲ ಅಂದಾಗ ಪ್ರಾಣಿ ಪಕ್ಷಿಗಳಿಗೆ ಇಲ್ಲಾಂದ್ರೆ ಮಾನವನಿಗೆ ನಾಶ ಆಗ್ಬೇಕಂತ ಹೆಂಗೆ ಇರ್ಲಿಕ್ಕೆ ಸಾಧ್ಯ? ಅದೇನು ಇಲ್ಲಲ್ಲ, ಸಾಧ್ಯನೇ ಇರ್ಬೇಕಂತನೇ ಅದ. ಆದ್ರೆ ಯಾಕೆ ಉಳಿದಿಲ್ಲ ಅಂದರೆ
ಅಪೂರ್ಣವಾದ ವಸ್ತುಗಳಿವೆಲ್ಲ. ದೇಹ ಅಪೂರ್ಣ ಅದಿಲ್ಲ. 8 ಗೇಣಿನ ಶರೀರ ಅಂದ್ರೆ ಏನು? ಅಳತಿ ಬಂತಲ್ಲ, 96 ಬೆರಳುದ್ದ ಅಂದ್ರು. ಅದಕ್ಕೆ ಇದು ನಾಶ ಆಗ್ತದ. ಇದ್ರೊಳಗೆ ವ್ಯಾಪಕವಾಗಿರ್ತಕ್ಕಂಥ ಆತ್ಮ ಪರಿಪೂರ್ಣ ಅದ, ಅದಕ್ಕೆ ನಾಶ ಇಲ್ಲ ಅಂದರು. ಅದು ನಾಶ ಇಲ್ಲ ಅಂದ್ರೆ ನಾವೇನು ಅರ್ಥ ಮಾಡಬೇಕು? ದೇಹಕ್ಕೆ ನಾಶ ಆಗೋದು ತಪ್ಪೋದಿಲ್ಲ, ಈಶನಾದ ನನಗೆ ನಾಶ ಇಲ್ಲ ಅಂತ ನಮ್ಗೆ ಬ್ರಹ್ಮಜ್ಞಾನ ಆಗ್ಬೇಕು. ಆ ಬ್ರಹ್ಮಜ್ಞಾನ ದೃಢ ಆಗ್ಬೇಕು. ಹೌದಿಲ್ಲ? ಏನು ದೃಢ ಆಗ್ಲಾರ್ದ ಆಗ್ತದ? ದೃಢ ಆಗ್ಲೇಬೇಕು. ಅದಕ್ಕೆ ದೃಢ ಅಪರೋಕ್ಷ ಅಂತ ಶಾಸ್ತ್ರಗಳು ನಿರ್ಣಯ ಮಾಡಿ ನಿಮಗೆ ಯಾಕೆ ಎಚ್ಚರಿಕೆ ಕೊಟ್ಟು ಅಂದರೆ, ಒಂದು ಚೂರು ತಪ್ಪಿತು ಅಂದರೆ ಅದಕ್ಕೋಸ್ಕರ ಮತ್ತೆ ಜನ್ಮ ಎತ್ತಬೇಕಂತ. ಸ್ವಲ್ಪ ತಪ್ಪಿದ್ರೆ ಆ ಕಾರಣದಿಂದ ಈ ರೀತಿ ಉಪಾಸಿಸುವವರೆಗೆ ಅಂದರೆ ಸರ್ವವು ಬ್ರಹ್ಮವೆಂದು ಸಿದ್ಧಿಸುತ್ತದೆ. ಎಲ್ಲವೂ ಬ್ರಹ್ಮ ಅಂತ ಉಪದೇಶ ಮಾಡುವಾಗ ಮೊದಲು ಗುರುಗಳು ಏನು ಹೇಳ್ಯಾರ ಎಲ್ಲವೂ ಮತ್ತೆ ಮತ್ತೆ ಹೇಳಂಗಿಲ್ಲ. ಕರ್ಮಶಾಸ್ತ್ರದಲ್ಲಿ ಏನೇನು ಹೇಳ್ಕೊಂತ ಬಂದಾರ? ಅಸ್ತಿಹಾತಿ ಪ್ರಿಯ ಸತ್ಯಾದ ನಾಮರೂಪ ಮಿಥ್ಯಾದಂತೆ ಯಾರು ಭಜಿಸುತ್ತಾರೋ, ಉಪಾಸನೆ ಮಾಡುತ್ತಾರೆಯೋ ಅವರಿಗೆ ಭಾವಾನುಸಾರವಾಗಿರುವುದರಿಂದ ಅವರು ಗುಣಗಳು ಭಾವಗಳು ಒಂದು ಆಗುವುದರಿಂದ ಅದು ಮೋಕ್ಷ ಸಿದ್ಧಿಸುತ್ತದೆ. ನೀರು ಕೂಡಿದಂಗಪ್ಪ. ಭಿನ್ನ ಅಂತ ಮಾಡಿದವರಿಗೆ ಫಲ ಸಿಗುತ್ತದೆ ವಿನ ಮೋಕ್ಷ ಸಿದ್ಧಿಸುವುದಿಲ್ಲ. ಇದನ್ನು ಬಿಡಬಾಡ್ರಿ. ಫಲ ಸಿಗ್ತದ, ದುಡಿದ ಫಲ ಸಿಗ್ತದೆ, ಇಲ್ಲ ಅಂತಲ್ಲ, ಆದ್ರೆ ಮೋಕ್ಷ ಆಗೋದಿಲ್ಲ ನೋಡ್ರಿ. ಹಾಗಾಗಿ ಅರ್ಜುನ, ಈ ರೀತಿ ಸೂಕ್ಷ್ಮ ದೃಷ್ಟಿ ಉಳ್ಳವರಿಗೆ, ಸ್ಥೂಲ ದೃಷ್ಟಿ ಬೇರೆ ಸೂಕ್ಷ್ಮ ದೃಷ್ಟಿ ಬೇರೆ. ಈ ಸೂಕ್ಷ್ಮ ದೃಷ್ಟಿ ಯಾರಿಗೆ ಬರ್ತದ ಅಂದ್ರೆ ಮುಮುಕ್ಷುಗಳಿಗೆ ಮಾತ್ರ ಸೂಕ್ಷ್ಮ ದೃಷ್ಟಿ ಇರ್ತದ, ಉಳಿದವರಿಗೆ ಸ್ಥೂಲ ದೃಷ್ಟಿ. ಅವ್ರೇನು ಮಾಡ್ತಾರಂದ್ರೆ, ಸ್ಥೂಲ ದೃಷ್ಟಿ ಉಳ್ಳಂಥವರು ಪ್ರತ್ಯಕ್ಷ ಪ್ರಮಾಣಕ್ಕೆ ಒಪ್ಪುತ್ತಾರೆ ವಿನ ಮತ್ತೊಂದು ಪ್ರಮಾಣಕ್ಕೆ ಒಪ್ಪಂಗಿಲ್ಲ. ಹೌದಿಲ್ರಿ? ಈಗ ಯಾರೋ ಶಾಸ್ತ್ರಕ್ಕೆ ಬಂದಿಲ್ಲ, ಅವ್ರು ಇಲ್ಲಿ ಯಾರಂದ್ರೆ ಆ ವ್ಯಕ್ತಿ ಒಪ್ತಾನೆ ಇಲ್ರಿ? ಆನಂತ ಹೇಳ್ತಾರೆ, ಇಲ್ಲಲ್ಲ, ಯಾಕೆ ಕಾಣಂಗಿಲ್ಲ ಅಂದ್ಮೇಲೆ ಇಲ್ಲ ಅಂತ ಅರ್ಥ ಅಲ್ಲ. ಅಂದ್ರೆ ಅವ್ರು ಏನು ಹೋಗ್ತಾರ? ಸ್ಥೂಲ ದೃಷ್ಟಿ ಉಳ್ಳವರು. ದೇವರ ಆನ ಅಂದ್ರೆ ಸ್ಥೂಲ ದೃಷ್ಟಿಯಿಂದ ಯಾವುದಕ್ಕೆ ದೇವ್ರಂತೀವಿ ಅದಕ್ಕೆ ಒಪ್ತದ ಮಂದಿ. ಅದೇ ಹೆಂಗ ಬಹಳ ಜಗತ್ತಿನ ತುಂಬ. ಆದ್ರೆ ಸೂಕ್ಷ್ಮ ದೃಷ್ಟಿ ಉಳ್ಳವರು ಅವರು ಮುಮುಕ್ಷುಗಳು. ಅವರಿಗೆ ಮಾತ್ರ ಆ ದೃಷ್ಟಿ ಇರ್ತದ. ಅದಕ್ಕಾಗಿ ಇಲ್ಲಿ ನಸತ್ ನಾಸಾದುಚ್ಛತೆ ಅಂತ ಇನ್ನೊಂದು ಶಬ್ದವನ್ನು ಬಳಸಿ ಸಮಸ್ತವು ಬ್ರಹ್ಮ ಸ್ವರೂಪನೇ ಆದ ನೋಡು. ಆ ಸಮಸ್ತವು ಎಲ್ಲವೂ ಬ್ರಹ್ಮ ಸ್ವರೂಪ ಆದಂದಾಗ ಆ ಬ್ರಹ್ಮಕ್ಕೆ ಶಾಸಕನೇ ಯಾರು ಅಂದ್ರೆ ನಾನೆಲ್ಲ. ಎಲ್ಲವೂ ಬ್ರಹ್ಮ ಸ್ವರೂಪ ಆದಂದ್ರೆ ಎಲ್ಲಲ್ಲಿ ನಾನೇನೆ ಅಂತ ಅರ್ಥ ಆಯ್ತಲ್ಲ. ಅದಕ್ಕಾಗಿ ಇದಕ್ಕೆ ಪರಿಪೂರ್ಣ ಅಂತ ಹಿಂಗೆ ವಿಚಾರ ಮಾಡಬೇಕು. ಪರಿಪೂರ್ಣ ಮೊದಲೇ ತೃಣಮಪಿನ ಚಲತಿ ಅಂತ. ಒಂದು ಹುಲ್ಲು ಕಡ್ಡಿ ಅಲಗಾಡ್ತಂದ್ರೆ ಅವನ ಆಜ್ಞೆಯಲ್ಲೇ ನಡೀತದೆ ವಿನ ಅವನ ಆಜ್ಞೆ ಇಲ್ಲಂದ್ರೆ ಹುಲ್ಲು ಕಡ್ಡಿ ಅಲಗಾಡಂಗೆಲ್ಲ ಒಣಗಿ ಹೋಗ್ತದೆ. ಹಾಗಾಗಿ ಭಿನ್ನವಾದ ವೇದ ಶಾಸ್ತ್ರಗಳನ್ನು ಮಾತು ಭಾಳ ಚಂದ ಹೇಳ್ತಾನೆ ಕೃಷ್ಣ. ಏ ಅರ್ಜುನ,
ಭಿನ್ನವಾದ ಶಾಸ್ತ್ರ ವೇದ ಅಧ್ಯಾಯಗಳನ್ನು ಮಾಡುವುದರಿಂದ ಉಂಟಾದ ಸಮಸ್ತ ಜ್ಞಾನಗಳು ಸಂಸಾರ ವರ್ಧಕಗಳೇ ವಿನಃ ಮುಮುಕ್ಷುಗಳಿಗೆ ವಿವೇಕ ಸಿದ್ಧಿಗಾಗಿ ನಿಂದಿಸಲ್ಪಡುತ್ತದೆ. ನಾವೆಲ್ಲಿಯವರೆಗೂ ಭಿನ್ನ ವೇದದಲ್ಲಿ ಪರಮಾತ್ಮ ಕರ್ಮಕಾಂಡ ಹೇಳನ, ಅಭಿನ್ನತ್ವ ಹೇಳನಲ್ಲಿ ಭಿನ್ನ ಹೇಳನ. ಅದು ಯಾರು ಹೇಳ್ಯಾರ? ಪರಮಾತ್ಮ ಹೇಳನ. ಉಪಾಸನ ಕಾಂಡ ಹೇಳ್ಯಾರ, ಅಲ್ಲಿ ಅಭಿನ್ನತ್ವ ಅದೇನು, ಅಲ್ಲಿ ಭಿನ್ನ ಅದ. ಇಂಥ ವಾಕ್ಯಗಳನ್ನು ಕೇಳುವುದರಿಂದ ಮುಮುಕ್ಷುಗಳ ಇದು ಏನಾಗ್ತದಂದರೆ ಸೂಕ್ಷ್ಮ ದೃಷ್ಟಿಯೇ ಅಡಚಣೆಯಾಗಿ ಸ್ಥೂಲ ದೃಷ್ಟಿಯೇ ಉತ್ಪತ್ತಿ ಆಗ್ತದೆ. ಮತ್ತೆ ಅದಕ್ಕೆ ನಂಬು ಜ್ಞಾನವನೇ ಹಂಬಲಿಸಿದರು ಕರ್ಮವೆಂಬ ಜಾರದೊಳು ಸಿಲುಕಿ ಮುಕ್ತಿಯಂ ಬಯಸಿ ಮುನಿಜ. ಮೂರು ಕಾಂಡಗಳನ್ನು ಹೇಳಿದ ಯಾಕೆ ಭಗವಂತ ಒಂದೇ ಹೇಳಬಹುದಾಗಿತ್ತಂದ್ರೆ, ಜಗತ್ತು ಬ್ರಹ್ಮ ಸೃಷ್ಟಿಯಿಂದ ಒಂದೇ ಗುಣದಿಂದ ಜಗತ್ತು ಉತ್ಪತ್ತಿ ಆಗಿಲ್ಲ. ತಮೋ ಗುಣದಿಂದ ಹುಟ್ಟಿದವು ಎಷ್ಟೋ ಜೀವರಾಶಿ, ರಾಜಸ ಗುಣದಿಂದ ಹುಟ್ಟಿದವರು ಎಷ್ಟೋ ಜೀವರಾಶಿ, ಸಾತ್ವಿಕ ಗುಣದಿಂದ ಹುಟ್ಟಿದವು ಬಹುರಾಶಿಗಳು. ಹಾಗಾಗಿ ಅವರವರ ಬುದ್ಧಿಗೆ ಅನುಗುಣವಾಗಿ ಭಗವಂತ ಉದ್ಧಾರಕ್ಕಾಗಿ ಹೇಳಿದ ಮಾತು ವಿನಃ ಮೋಕ್ಷಕ್ಕಾಗಿ ಹೇಳಿದ್ದು ಜ್ಞಾನ. ಮೋಕ್ಷಕ್ಕಾಗಿ ಹೇಳಿದ ಜ್ಞಾನ. ಈ ಮಂದಿ ಏನು ಮಾಡ್ತದ? ಜ್ಞಾನದ ವಾಕ್ಯವನ್ನು ಕರ್ಮದಲ್ಲಿ ಸೇರಿಸ್ತದೆ, ಕರ್ಮದ ವಾಕ್ಯಗಳನ್ನು ಜ್ಞಾನದಲ್ಲಿ ಸೇರಿಸಿ ಮತ್ತು ಅವರು ಎಲ್ಲೆಲ್ಲಾರ ಅಲ್ಲೇ ಹೊಡೆದು ಭಾಳ ನೀವು ಚಲೋ ಅಂದಾಗ ಅಪ್ಪವರು ಚಲೋ ಅಂತಂದ್ರೆ ಇದನ್ನು ಬಿಟ್ಟು ಯಾಕೆ ಹೋಗಂತ ಅವ್ರು ಮುಂದಕ್ಕೆ ಹೋಗೋದಲ್ಲ. ವಿಚಾರ ಯಾಕಂದ್ರೆ ಗುರುವಾಕ್ಯದಲ್ಲಿ ವಿಚಾರ ಅವಂತ ಗುರುನಲ್ಲಿ ಬರಕತ್ತಾರ. ಸುಮ್ಮನೆ ಬರಂಗಿಲ್ಲ. ಏನು ತಲೆ ಕೆಟ್ಟದವ್ರಿಗೆ ತಮ್ಮ ಹೊಲ ಮನೆ ತಮ್ಮ ಸಂಸಾರ ಪ್ರಪಂಚ ಎಲ್ಲವನ್ನ ತ್ಯಾಗ ಮಾಡಿ ತಾವಿಷ್ಟು ಭಕ್ತಿಯನ್ನು ಮಾಡಿ ಖರ್ಚು ವೆಚ್ಚವನ್ನು ಮಾಡಿ ಮಹಾತ್ಮರಲ್ಲಿ ಯಾಕೆ ಬರ್ತಾರೆ? ಇವು ನಮಗೆ ವಜ್ಜಾಗಿವಂತ ಬರಂಗಿಲ್ಲ. ಅವರು ಏನೋ ನಾಲ್ಕು ಹಿತವಾದ ಮೋಕ್ಷದ ಮಾತು ಬರ್ತಾವ ಕೇಳೋಣಂತ ಬಂದಿರ್ತಾರೆ ವಿನ ನೀವು ಮಾಡೋದೇ ಸರಿ ಅಂತ ಹೇಳಿದ್ಮೇಲೆ ಮತ್ತು ಅದನ್ನ ಮಾಡೋರು ಮತ್ತೆ ಹೋಗಬಾರ್ದು. ಯಾಕೆ ಹೋಗು ತಿರ್ಗ ಆಯ್ತು ನೀವು ಮಾಡೋದು ಸರಿ ಅಂತ ಹೇಳ್ಬಿಟ್ರೆ ಒಂದ್ಸಲ, ಮತ್ತೆ ಗುರುವಿನ ವಾಕ್ಯದಲ್ಲಿ ವಿಶ್ವಾಸ ಇಲ್ಲ. ಮಾತು ಹೇಳ್ತಾನೆ, ವಿಶ್ವಾಸ ಆದ್ರಲ್ಲಿ ಅನುಭವಕ್ಕೆ ವಿರುದ್ಧ. ಆ ಅನುಭವಕ್ಕೆ ಕರ್ಮದಲ್ಲಿ ದುಃಖ ಅದು ಸುಖ ಅದು. ಮತ್ತೆ ನೀವು ಮಾಡಿದ್ರೆ ಸರಿ ಅಂತ ನಾ ಹೇಳಿ ಕಳಿಸಿದ್ರೆ ದುಃಖಕ್ಕೆ ಸುಖ ಅಂತ ಹೇಳಿದಂಗೆ ಆಯ್ತಲ್ಲ. ದುಃಖಕ್ಕೆ ಸುಖ ಅಂತ ಹೇಳಿದ್ರೆ ಅದಕ್ಕೆ ಮಹಾತ್ಮರಾದ ನಿಜಗುಣ ಯೋಗಿಗಳು ಅದಕ್ಕೆ ಗುರು ಅಂತ ಹೇಳಕ್ ಬರಂಗಿಲ್ಲಪ್ಪ ಅಂದ್ರು. ಯಾಕ? ಇದು ಸತ್ಯಾನುಭವ, ಇದು ಮಿಥ್ಯಾನುಭವ ಎಂದು ಒದಿವಿ ಬೋಧಿಪನೆ ಸದ್ಗುರು ಒಕ್ಕೊಂಡ್ರು. ಹೇಳಿರಲಿಲ್ಲ. ಹಾಗಾಗಿ ಇಲ್ಲಿ ಕೂಡ ಅನಂತ ರೀತಿಯಿಂದ ಆ ಒಂದು ಮುಮುಕ್ಷುಗಳಿಗೆ ವಿವೇಕ ಜಾಗೃತಿ ಆಗಬೇಕಾಗಿತ್ತು. ಅಂದರೆ ಭಿನ್ನವಾದ ವೇದಶಾಸ್ತ್ರಗಳು ಅಧ್ಯಯನ ಮಾಡುವುದರಿಂದ ಆಗೋದಿಲ್ಲ. ವಿವೇಕ ಜಾಗೃತಿ ಆಗೋದಿಲ್ಲ. ವಿವೇಕ ಆದ ದೇವರು ನಾನು ಇದ್ದೀನಂತ ವಿವೇಕ ಮೊದಲೇ ಆದಲ್ಲ. ಈ ದೇವರು ನಾನು ಅನ್ನುವ ದ್ವೈತಾಪತಿ ದೋಷದಿಂದ ಕೂಡಿದ್ದು ದೇವರು ಹೆಂಗಾಗ್ತದಂತ ವಿಚಾರ ಮಾಡಬೇಕಾಗಿದ್ರೆ
ವೇದಾಂತದ ಶಬ್ದ ಕರ್ಣದಾಗ ಬೀಳ್ಬೇಕು. ಪರಿಪೂರ್ಣ ಅಂತ ಹೇಳತ್ತಮ್ಮ, ದೇವರು ಬೇರೆ ನೀರು ಬೇರೆ ಹೆಂಗಾತಿದ್ದಿ, ಅವು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಬಂಗಾರ ಬೇರೆಲ್ಲ, ಉಂಗುರ ಬೇರೆಲ್ಲ, ಉಂಗುರವೇ ಬಂಗಾರ, ಬಂಗಾರವೇ ಉಂಗುರ. ಅದರಂತೆ ಮಾಯ ಉಪಾದಿಯಲ್ಲಿ ಪರಮಾತ್ಮ ಬೇರೆಯಲ್ಲ, ಜೀವನ ಉಪಾಧಿ ಇಲ್ಲಿರುವಂಥ ಜೀವನ ಬೇರೆಯಲ್ಲ. ಜೀವನೇ ಪರಮಾತ್ಮ, ಪರಮಾತ್ಮ ಜೀವಾತ್ಮ ಒಂದೇ ನೋಡು ಅಂತ ಹೇಳುವುದೇನದ, ಅದು ಗುರುವಿನ ಉಪದೇಶ ಅದ, ವೇದಶಾಸ್ತ್ರಗಳ ಅಪ್ಪಣೆ ಅದ, ಅದು ಆಜ್ಞೆ ಅದ. ನಾವು ಆಜ್ಞೆ ಮೀರಿ ನಡಿತೀವಿ ಅಂದರೆ ಅದೇನು ಹೇಳ್ತಿಲ್ಲ, ಗುರುವಿನ ಆಜ್ಞೆ ಅವನು ನರನೂ ಅಲ್ಲ, ಇಹದಲ್ಲೇ ಪರಮಾತ್ಮನು. ಹಾಗಾಗಿ ಇಲ್ಲಿ ದೇವತಾ ಸ್ವರೂಪನಾಗಿರುವಂಥ ಪರಮಾತ್ಮನು, ಪರಮೇಶ್ವರನಾದ ನನ್ನನ್ನು ಶಾಸ್ತ್ರೀಯವಾಗಿ ಪೂಜಿಸಿ ಅದಕ್ಕೆ ಫಲವಾಗಿ ಸ್ವರ್ಗ ಪ್ರಾಪ್ತಿಯನ್ನು ಕೋರುತ್ತಾರೆ ಕೆಲವು ಜನ. ನನ್ನನ್ನಲ್ಲ, ದೇವತೆಗಳ ಪೂಜೆ ಮಾಡ್ದಂದ್ರೆ ನನಗೆ ಮಾಡಿದಂಗಲ್ಲ, ಮಾಡಿದಂಗೋ ಇಲ್ಲ. ಈಗ ಸಹಜವಾಗಿ ಸಾಮಾನ್ಯ ಪೂಜೆ ಮಾಡುವಾಗ ಭಕ್ತರಾಗಲಿ ಮುಮುಕ್ಷುಗಳಾಗಲಿ ಪಾದಕ್ಕೆ ಪೂಜೆ ಮಾಡ್ತಾರಿಲ್ಲ. ನಿನಗೆ ಮಾಡಿದಂಗೆ ಆಯಿತು, ಖಾಲಿ ಮಾಡಿದಂಗೆ ಆಯ್ತು. ಯಾಕಂದರೆ ಪಾದನೂ ನಿಂದೆ, ಹಣೆನೂ ನಿಂದೆ, ಎಲ್ಲೇ ಮಾಡಿದ್ರು ಪೂಜೆ ನಿನಗೆ ಸಲ್ತದ. ಅದಕ್ಕೆ ಸಮಸ್ತ ಜಗತ್ತನ್ನು ನಾನೇ, ದೇವತೆಗಳು ನಾನೇ ಅಂದಾಗ ಅವ್ರಿಗೆ ಮಾಡಿದ್ದು ಕೂಡ ನನಗೆ ಮಾಡಿದಂಗೆ ಅಂತ ತಿಳ್ಕೊಂಡು ಪೂಜಿಸು. ಹಂಗಲ್ಲ ಅಂದ್ರೆ ಕಾಲು ಬೇರೆ ನಾನು ಬೇರೆ ಅನ್ನಂಗೆ ಆಯ್ತಲ್ಲ, ಇದಕ್ಕೆ ಸಾಧ್ಯ ಅದೇನು? ಅದಕ್ಕೆ ಮಹಾತ್ಮರು ಸ್ವರ್ಗಲೋಕದಲ್ಲಿ ಭಯ ಇಲ್ಲಂತ ನನ್ನನ್ನು ಪೂಜಿಸಿ ಆ ಪುಣ್ಯಗಳನ್ನು ಮಾಡಿ ಸ್ವರ್ಗಲೋಕ ಪ್ರಾಪ್ತಿ ಮಾಡಿಕೊ ಅಮೃತವನ್ನು ಭುಜಂತೆ. ಸ್ವರ್ಗಲೋಕೆ ಅಲ್ಲೇನದ ಅಮೃತತ್ವ ಭುಜಂತೆ. ಅಲ್ಲಿ ಇದರಂಗೆ ಇರುವಂಥ ಈ ಲೋಕದ ಭೋಗ ಇಲ್ಲ, ಅಲ್ಲಿ ಶ್ರೇಷ್ಠವಾದ ಭೋಗ, ಉತ್ತಮವಾದ ಭೋಗ. ಅಲ್ಲಿ ಏನದ ಅಮೃತನೂ ಆದಿಲ್ಲ. ಆದರೆ ಅದು ವಿಷಯಗಳಿಂದ ಕೂಡಿದ ಅಮೃತ ವಿನಃ ನಿರ್ವಿಷಯ ಆನಂದ ಅಲ್ಲ. ಸ್ವರ್ಗ ಇಲ್ಲಿ ಪ್ರತಿದಿನ ನಾವು ರೊಟ್ಟಿ ಅನ್ನ ನುಚ್ಚು ಉಣ್ಣೋರಿಗೆ ಹಬ್ಬಕ್ಕೆ ಹೋಳಿಗೆ ಮಾಡ್ತೀವಲ್ಲ, ಅದ್ರದ್ದು ವಿಶೇಷ ರುಚಿ ಹೌದಾ? ಅವರಂಗೆ ಈ ಲೋಕದ ವಿಷಯಾದಿಗಳ ರುಚಿ ಭೋಗಿಸಿ ಆ ವಿಶೇಷವಾದ ಸ್ವರ್ಗಲೋಕದ ಕಾಮಧೇನು, ಕಲ್ಪವೃಕ್ಷ, ಅಪ್ಸರಾಸ್ತ್ರೀ, ಅಮೃತಪಾನ ಅಂತ ಭೋಗವಲ್ಲ, ಅವು ಅಮಾಸೆಗೊಮ್ಮೆ ವಿಶೇಷ ಅಡಿಗೆ ಮಾಡಿದಂಗೆ ವಿಶೇಷವಾದ ರುಚಿಗಳು ಅಷ್ಟೇ. ಅವನು ಶಾಶ್ವತ ಅವೇನು ಇಲ್ಲ ಅಂದಾಗ ಸ್ವರ್ಗ ಲೋಕವಾಸಿಗಳಿಗೆ ಮೃತ್ಯುವಿಲ್ಲ. ಆ ಲೋಕವನ್ನ ವಾಸ ಮಾಡಿ ಈ ರೀತಿ ಉಪಾಸನೆ ಮಾಡಿ ಸ್ವರ್ಗ ಲೋಕವನ್ನ ಪ್ರಾಪ್ತಿ ಮಾಡಿದರೆ ಅವರಿಗೂ ಮೃತ್ಯು ಇಲ್ಲ. ಹಿಂಗೆ ಮಾಡಿದ್ರೆ ಭಕ್ತಿಯಿಂದ ಮುಕ್ತಿ ಅಂತ ಹೇಳಿದಾಗ ಹೆಂಗೆ ಮಾಡಬೇಕು? ಭಕ್ತಿ ಬೇಕಲ್ಲ. ಹಾಗಾಗಿ ಇಂಥ ಸ್ವರ್ಗ ಲೋಕದ ಅಪೇಕ್ಷೆಯುಳ್ಳವರು ಅಗ್ನಿ ಅಷ್ಟೋಮಾದಿ ಯಜ್ಞಗಳೆಂಬ ಪುಣ್ಯ ಕರ್ಮಗಳನ್ನು ಮಾಡಿ ಸ್ವರ್ಗಲೋಕವನ್ನು ಸೇರಿ ಆ ಸ್ವರ್ಗಲೋಕದ ದೇವತೆಗಳಿಗೆ ಮೀಸಲಾದಂಥ ಭೋಗವನ್ನು ಅಥವಾ ಅವರಿಂದ ಲಭ್ಯವಾಗುವ ದಿವ್ಯ ಭೋಗಗಳನ್ನು ಅನುಭವಿಸುತ್ತಾರೆ. ಇಲ್ಲಂತಲ್ಲ. ಈ ಅನುಭವಿಸೋದು ಸಹ ಕೊನೆಯವರೆಗೆ ಅಲ್ಲ, ಈ ಪುಣ್ಯದ ಗಂಟು ಇರುವವರೆಗೆ. ಕೊನೆಯವರೆಗೂ ಈ ಭೋಗ ಅನುಭವಿಸಿದಂತಲ್ಲ, ಗಂಟು. ಯಾವ ಗಂಟು?
ರೊಕ್ಕ ಇರೋದನ ತಿರುಗೇಡ ಬರಕ್ಕೆ ತೊಂದರೆ ಇಲ್ಲ. ರೊಕ್ಕ ಖಾಲಿ ಆದಮೇಲೆ ನೀನು ಯಾವನು ಕೇಳಂಗಿಲ್ಲ. ಪುಣ್ಯ ಇರೋತನ ಮಾತ್ರ ಸಾಧ್ಯ. ಈ ರೀತಿ ಅವನು ಭೋಗವನ್ನು ಭೋಗಿಸಿ ಆನಂದ ಪಡ್ತಾನೆ. ರೊಕ್ಕ ಇರಾಗ ತಿರುಗಾಡದ, ರೊಕ್ಕ ಖಾಲಿ ಆದಾಗ ದುಃಖ ಪಡ್ತ ನೋಡು. ಪುಣ್ಯ ಇರೋವರೆಗೂ ಬಹಳ ಆನಂದ ಪಟ್ಟ, ಕ್ಷೀಣೆ ಪುಣ್ಯ ಮರ್ತಲೋಕ ವಿಷಂತಿ, ಮತ್ತೆ ದುಃಖಪಟ್ಟು ಮರಳಿ ಬಂದ. ಈ ರೀತಿ ಜಗತ್ತಿನಲ್ಲಿ ಏನು ಮಾಡೋದು ಅಂತ ಹೇಳಿದ್ರೆ, ಮಹಾತ್ಮರು ಮುಂದಿನ ಶ್ಲೋಕದಲ್ಲಿ ತ್ರೈವಿದ್ಯ ಮಾಂ ಸೋಮಪಃ ಪೂತ ಪಾಪ ಯಜ್ಞೆ ಇಷ್ಟೈ ಸ್ವರ್ಗತಿಂ ಪ್ರಾರ್ಥಯಂತೆ ತೇ ಪುಣ್ಯಂ ಅಸಾಧ್ಯ ಸುರೇಂದ್ರಲೋಕಂ ಅಶ್ನಂತಿ ದಿವ್ಯಾನ ದಿವಿ ದೇವಭೋಗಾನಂತ ಈ ಶ್ಲೋಕದಲ್ಲಿ ಹೇಳ್ತಾ ಬಂದರು. ಈ ಯಾವ ವೇದಗಳಲ್ಲಿ ಅನಂತ ಸಕಾಮ್ಯ ಕರ್ಮಗಳನ್ನು ಮಾಡುವ ಮತ್ತು ಸೋಮರಸ ಅಂತ ಅದನ್ನು ಕೂಡ ಪಾನ ಮಾಡಿದವರಾರ, ಅದು ಪಾಪರಹಿತ ಪುರುಷರು ನನ್ನನ್ನು ಯಜ್ಞಗಳ ಮೂಲಕ ಆರಾಧಿಸಿ ಎಂದರು. ಅಂಥವರು ಮಾತ್ರ ನನ್ನನ್ನು ಯಜ್ಞಗಳಿಂದ ಆರಾಧಿಸಿ ಭಜಿಸಿ ಅಥವಾ ಪೂರ್ತಿಸಿ ಕೀರ್ತಿಸಿ ಸ್ವರ್ಗವನ್ನು ಬಯಸುತ್ತಾರೆ. ತಿಳ್ಕೋಬೇಕು ನಾವು. ನಮಗೆ ಸ್ವರ್ಗಲೋಕ ಪ್ರಾಪ್ತಿ ಆಗ್ಬೋದಲ್ರಿ ಅಂದರೆ ನಮಗಾಗೋದಿಲ್ಲ, ತಿಳ್ಕೊಂಬಿಡೋದಿಲ್ಲ. ಯಾಕಂದರೆ ಅದು 101 ಯಜ್ಞಗಳನ್ನು ಮಾಡಿ ಅಷ್ಟು ಪುಣ್ಯ ಕರ್ಮಗಳನ್ನು ಮಾಡಿದವರಿಗೆ ಸ್ವರ್ಗಲೋಕ ಪ್ರಾಪ್ತಿ ಅಂತ ಬರೆದಾರೆ. ಉಂಡುಂಡು ಸ್ವರ್ಗಕ್ಕೆ ಹೋಗಿ ಬರುವನೆಂಬ ಮಾತು ಅದೇನು ರಂಡಿಯ ಮನೆಯೇ ಸರ್ವಜ್ಞ ಅಂದ. ಏನು ಮಾತೈತಿ ಸ್ವರ್ಗ, ಮಾತೈತಿ ಸ್ವರ್ಗ, ಅದೇನು ಇವ್ರ ಮನೇನು ಯಾವ ಬೇಕಾವ ಹೋಗಿ ಬರಕ್ಕೆ ನನಗೆ ಅಷ್ಟು ನಾವು ಮಾಡ್ತೀವೇನ್ರಿ? ಅಂಥ ಯಜ್ಞಗಳನ್ನು ಯಾಗಗಳನ್ನು ಮಾಡಲಿಕ್ಕೆ ನಮ್ಗೆ ಸಾಧ್ಯ ಅದೇನು? ಏನೋ ಇಷ್ಟು ಪೂಜೆ ಮಾಡಬಹುದು, ತೆಂಗಿನಕಾಯಿ ಹೊಡಿಬೋದು, ಪತ್ರಿ ತರಬಹುದು, ನೀರು ಹಾಕ್ಬೋದು, ಆದರೂ ಕೂಡ ಇವಕ್ಕೆ ಫಲ ಇಲ್ಲ ಅಂತ ಬರೆದಾರ ಮಹಾತ್ಮರು. ಯಾಕೆ ಫಲವಿಲ್ಲ? ಈಗ ತೀರ್ಥ ಅಂತ ನೀರನ್ನು ತಂದು ನಾವು ಅಭಿಷೇಕ ಮಾಡ್ತೀವಿ ಈಶ್ವರಗೆ. ಆ ಪುಣ್ಯದ ಫಲ ನೀರಿಗೆ ಬರ್ತದೋ ನಿನಗೆ ಬಂತು? ನೀರಿಗೆ ಬರ್ಬೇಕಲ್ಲ, ನಮಗೆ ಹೆಂಗೆ ಬರ್ತದೆ? ನೀರಿಗೆ ಹೋಗ್ಬೇಕು. ಆರೋ ಕಟ್ಟಿದ ಕೆರೆಯ ನೀರನ್ನು ತಂದು, ಆರೋ ನೆಟ್ಟಂತ ಗಿಡದ ಪುಷ್ಪವನ್ನು ತಂದು ನಾಡೆಲ್ಲ ನೋಡಲೆಂದು ಪೂಜಿಸುವ ನಿನ್ನ ಭಕ್ತಿಯ ಫಲ ಕೆರೆಯ ನೀರಿಗೋ ಮರದ ಪುಷ್ಪಕ್ಕೋ ನಾಡೆಲ್ಲ ನೋಡಿದ ಜನಕ್ಕೋ ವಿಚಾರ ಮಾಡಿ ಹೇಳಂತಾರವ್ರು. ಹೋಗ ಬಂತಲ್ಲ, ನಾವು ಇಷ್ಟೆಲ್ಲ ಮಾಡಿ ಪುಣ್ಯ ಮಾಡೀವಿ ನಾವಂತ ಹೇಳ್ತಲ್ಲ, ಏನು ಫಲ ಸಿಕ್ಕಂದು ನಿನಗೆ ಅಂತ. ಅದಕ್ಕೆ ಈ ವಾಕ್ಯಗಳನ್ನು ನಂಬಿ 100 ವರ್ಷ ಆಯುಷ್ಯವನ್ನು ಕಳ್ಕೊಬೇಡೋ ತಮ್ಮ. ಸರಿಯಾಗಿ ತಿಳ್ಕೊಂಡು ನಾಶ ಆಗಲಾರ್ದ ಗಂಟನ್ನ ನೀನು ಪ್ರಾಪ್ತಿ ಮಾಡಿಕೊಂತಾರ ಮಹಾತ್ಮರು. ಸ್ವರ್ಗಲೋಕದ ನಂಟು ಯಾವಾಗ ಹೋಗ್ತದ? ನಿನ್ನ ಗಂಟು ಮುಗಿತಿಲ್ಲ, ಆ ನಂಟ ಹೋಗಿಬಿಡ್ತದೆ, ಮುಗಿದೈತಲ್ಲ. ಹಾಗಾಗಿ ಇಲ್ಲಿ ವಿಶಾಲವಾದ ಸ್ವರ್ಗ ಲೋಕ ಏನದ ಅದನ್ನು ಅನುಭವಿಸ್ತೀವಿಲ್ಲಂತಲ್ಲ. ಪುಣ್ಯ ಕ್ಷೀಣವಾಗಲು ಮನುಷ್ಯ ಲೋಕವನ್ನು ಪ್ರವೇಶ ಮಾಡಬೇಕು. ನಾವು ರೊಕ್ಕ ಆದಮೇಲೆ ನಮ್ಮೂರಿಗೆ ನಾವು ಬರಬೇಕಿಲ್ಲ, ಬರಬೇಕು. ಒಂದು ಅಭಿಮಾನಕ್ಕೆ ಬಿದ್ದರೆ ಇನ್ನೊಂದು ಕಡೆ ಭಿಕ್ಷೆ ಕೊಡ್ಬೇಕು ಅಷ್ಟೇ. ಊರಿಗೆ ಬರಬೇಕು, ಒಂದು
ಏನಂದ್ರೆ ಭಿಕ್ಷೆ ಬಿಡಬೇಕು ಅಂದ. ಮತ್ತು ನೀನು ಅದು ಆಗಲಿಲ್ಲ ಇದು ಆಗಲ್ಲ ಅಂದ್ರೆ ಉಭಯ ಭ್ರಷ್ಟತೆ ದೋಷ ಬರ್ತದೆ. ಪ್ರಪಂಚನೂ ಮಾಡಲಿಲ್ಲ ಪಾರಮಾರ್ಥನೂ ಮಾಡಲಿಲ್ಲ ಅಂತ ನಂಗೆ ಆಗಬಾರ್ದು. ಹೀಗೆ ಕಾಮಿಕೆಗಳು ಗಮನಾಗಮನ ಹೊಂದುತ್ತವೆ. ಎಲ್ಲಿ ಆಗಮಗಳಲ್ಲಿ ಕಾಮಿಕ ಆಗಮದಿಂದ ಪ್ರಾರಂಭ ಮಾಡಿ 28 ಆಗಮದ ಕೊನೆ ಏನದ, ಅವೆಲ್ಲವನ್ನ ಮಾಡಿದರೂ ಕೂಡ ನೀನು ಹೋಗಿ ಮತ್ತೆ ಬರೋವಿನ. ಅದಕ್ಕೆ ವೇದಗಳು ಹೇಳಿದವು, ಜ್ಞಾನ ದೇವತೋ ಕೈವಲ್ಯಂ, ಹೋಗಿ ಬರಬೇಡಪ್ಪ ಅಂದ್ರವ್ರು. ಹೋಗಿ ಮತ್ತೆ ಬರಬೇಡ ಬಾ ಅಂತ ಹೇಳ್ತಿದ್ವಿ. ಬಂದ ಮೇಲೆ ನೀನು ಆರಾಮಿದ್ದೀನಿ ಅಂತ ಹೇಳಿದ್ರೆ ನಾನು ಬಂದದ್ದು ಚಲೋ ಅಂತಿದ್ದೆ. ದೇವರಲ್ಲಿ ಗುರುನಾಥನಲ್ಲಿ ಹೋದಾಗ ಯಾಕೆ ಬಂದಿ ಅಂತ ಕೇಳಿದಾಗ, ಅಪ್ಪ ನಾನು ದುಃಖ ಆಗದ ಅದಕ್ಕೆ ಬಂದೀವಂತ ಗುರುವಿಗೆ ಶರಣಾಗಿವೋ, ಸುಖ ಆದಂತ ಹೋಗಿವೋ. ದುಃಖ ಆಗದಂತ ಹೋದ್ಮೇಲೆ ಈ ದುಃಖ ಯಾಕೆ ಆಯಿತು ಅಂತ ಅವ್ರು ಹೇಳಿದ್ರು. ದುಃಖ ಯಾಕೆ ನಮಗೆ ಯಾವುದಕ್ಕಿಲ್ಲ, ಯಾವುದು ನಂದು ಅಲ್ಲ ಅದನ್ನು ನಂದು ಅಂತ ಏನು ಗಟ್ಟಿಗೆ ತಿಳ್ಕೊಂಡಿವಿ ಅದೇ ನಮ್ಮ ದುಃಖಕ್ಕೆ ಕಾರಣ ಆಗ್ಯದ ನೋಡ್ರಿ. ತಾನಲ್ಲದ ತನ್ನದಲ್ಲದ ದೇಹವನ್ನು ತಾನು ತನ್ನ ಎಂಬುವ ದೃಢಭಾವವೇ ಅಜ್ಞಾನ ಅಂದ್ರು ಮಹಾತ್ಮರು. ಅಜ್ಞಾನಕ್ಕೆ ಏನು ವ್ಯಾಖ್ಯಾನ ಮಾಡ್ಯಾರ, ಬೇರೆ ಯಾವುದು ಹೇಳಿಲ್ಲ ಅವ್ರು, ತಾನಲ್ಲದಂದ್ರು. ಏನು ನೀನಲ್ಲ, ದೃಶ್ಯವಾಗಿ ತೋರುವಂಥ ದೇಹ ನೀನಲ್ಲೋ. ಆ ದೇಹ ನೀನು ಅಲ್ಲ ಅಂದಾಗ ದೇಹದ ವ್ಯವಹಾರದ ಧರ್ಮ ಕರ್ಮಗಳ ಫಲ ನಿನಗಿಲ್ಲ, ದೇಹಕ್ಕೇ ಆದ. ದೇಹಕ್ಕೆ ಏನು ಕರ್ಮ ಏನು ಲಕ್ಷಣ ಅದ, ಇದಕ್ಕೆ ಜನನ ಆದ, ಇದಕ್ಕೆ ಮರಣ ಆದ, ವಿಕಾರ ಆದ, ರೋಗ ಆದ, ರುಜಿ ಆದ, ವ್ಯಾಧಿ ಆದ, ಇವೆಲ್ಲ ದೇಹಕ್ಕನೋ ಆತ್ಮಗೂ. ದೇಹಕ್ಕೆ ಇದ್ದ ಮೇಲೆ ನಿನಗೆ ನೋವಾಗ್ಯದ ಅಂತಂದ್ರೆ ದೇಹ ನಾನಂತ ತಿಳ್ಕೊಂಡಿದ್ದಿ, ಅದಕ್ಕೆ ನೋವು ಆಕತ್ತದ. ಆಗ್ತದಿಲ್ಲ. ಅದಕ್ಕೆ ಅವ್ರು ಹೇಳಿದ್ರು, ಮೊದಲು ಇದು ನಾನಲ್ಲ ಅಂತ ತಿಳ್ಕೊಂಬಿಡು. ಓಸು ಓದ್ತಾವಂತ ಎಲ್ಲ ಓದ್ತಾವ. ಜನನ ಮರಣ ಯಾವಾಗ ಹೋಯ್ತು? ಈಗ ನಾನು ಅಲ್ಲಂದಾಗ ಹೋಯ್ತು. ಸುಮ್ಮನೆ ತಿಳ್ಕೊಂಡು ಹೋಗ್ತದೇನು? ನಾನಲ್ಲಂದಾಗ ಆವಾಗ ಅದು ಮರಣನೂ ನನಗೆ ಸಂಬಂಧ ಇಲ್ಲ, ಜನನೂ ಕೂಡ ಸಂಬಂಧ ಇಲ್ಲದಂತೆ ಸಾಕ್ಷಿಯಾಗಿ ದೃಢವಾಗಿ ಆವಾಗ ಇರಕ್ಕೆ ಬರ್ತದಿವಿನ ಇದು ಸುಮ್ಮನೆ ಇರೋಕ್ಕೆ ಬರೋದಿಲ್ಲ. ಆ ಕಾರಣದಿಂದ ಇಲ್ಲಿ ಮಹಾತ್ಮರು ಲೋಕದಲ್ಲಿ ಒಬ್ಬ ಚತುರ ಮನುಷ್ಯ, ಚತುರ ಅಂದ್ರೆ ಬುದ್ಧಿವಂತರು ಅಂತಿರ್ತಾರೆ ಲೋಕದಾಗ, ಅವರು ಇಡೀ ಲೋಕದ ಜನರನ್ನ ಮರಳು ಮಾಡುವಂತ ಶಕ್ತಿ ಬುದ್ಧಿವಂತಿಕಿರ್ತದೆ. ಜಗತ್ತನ್ನೇ ತಲೆ ಅಲಗಡಂಗೆ ಹೇಳ್ಬಿಡ್ತಾರ, ಮರಳು ಮಾಡಿಬಿಡ್ತಾರ. ಮತ್ತೆ ಅವರು ಅನೇಕ ರೀತಿ ಹಣವನ್ನ ಖರ್ಚು ಮಾಡಿ ಒಂದು ಚುನಾವಣೆಯಲ್ಲಿ ಗೆದ್ದು ಮಂತ್ರಿ ಪದವಿಯನ್ನ ಪಡೆದು ಇರೋರು ಎಷ್ಟೋ ಮಂದಿ ನೋಡುವಲ್ಲ. ಆ ಸ್ಥಾನವನ್ನ ಬಿಟ್ಟು ಕೆಳಗಿಳಿದು ಮನೆಗೆ ಹೋಗುವಂತೆ 5 ವರ್ಷ ಆದಾಗ, ಆ ಪದವಿಗೆ ಹೋದಾಗ ಮೊದಲನೇ ದಿನ ಎಷ್ಟು ನಿನಗೆ ಆನಂದ ಆಗಿತ್ತು, ದಿನ ಕಳೆದಂತೆ ಅಷ್ಟೇ ದುಃಖ ಆಯ್ತು ನಿನಗೆ. ಪದವಿಯನ್ನು ಪಡೆದಲೇ ನೀನು, ಅದು ಪದವಿ ಶಾಶ್ವತವಲ್ಲ, ಇವು ಶಾಶ್ವತವಲ್ಲ. ಅವ್ರು ಹೇಳಿದ್ರು ಬ್ರಹ್ಮ ಪದವಿಯನ್ನು ಅಲ್ಲಿ ಅಂದ್ರೆ ಅವರು ಆ ಪದವಿ ಶಾಶ್ವತ ಅಲ್ಲ ಅಂದ್ರೆ ಈ 5 ವರ್ಷದ ಪದವಿ ಏನು ಶಾಶ್ವತ ಅದ? ಹಂಗ ಅನಿಸ್ತದ ನಿನಗ. ಆ ಕಾರಣ ಇಲ್ಲಿ ವಿಶೇಷದಿಂದ
ವಿಶೇಷ ಸಾಧನೆಗಳಿಂದ ಪ್ರಯತ್ನದಿಂದ ಪೂರ್ವಜನ್ಮದ ನಿಷ್ಕಾಮ್ಯ ಕರ್ಮ ಪುಣ್ಯದ ಫಲದಿಂದ ಏನು ಪಡ್ಕೊಂಡಿದ್ದಿ ಅದು ಸ್ವರ್ಗ ಲೋಕದಂತೆ ಅದು ನಾಶ ಆಗೋದಿಲ್ಲ ತಮ್ಮ, ಸದಾ ಕಾಲ ಇರೋದು, ಶಾಶ್ವತವಾಗಿರೋದು. ಹಾಗೆ ಮಾನವ ಲೋಕವು ಕರ್ಮಭೂಮಿ ಮತ್ತು ದೇವಲೋಕವು ಭೋಗಭೂಮಿ. ವ್ಯತ್ಯಾಸ ಏನಪ್ಪ? ಇದು ಕರ್ಮಭೂಮಿ. ನಾವೆಲ್ಲರೂ ಕರ್ಮ ಮಾಡೇ ಬದುಕಬೇಕಿಲ್ಲ. ವಿಚಾರ ಮಾಡ್ರಿ. ಒಂದು ಇಲಿಯಿಂದ ಹುಲಿಯ ಪರ್ಯಂತರವಾಗಿ ಭಿಕ್ಷುಕನಿಂದ ಅಗರ್ಭ ರಾಜ ಮಹಾರಾಜನಾದರೂ ಕೂಡ ಅವರವರ ಕರ್ಮವನ್ನು ಮಾಡೇ ಆ ಕರ್ಮದ ಫಲವನ್ನು ಭೋಗಿಸಿ ಜೀವನ ಮಾಡಬೇಕು. ಆದರೆ ದೇವಲೋಕ ಅನ್ನೋದೇನದ ವ್ಯತ್ಯಾಸ, ಭೋಗಭೂಮಿ. ದುಡಿಲಾರ್ದ ಕುಂತುಣೋದು, ಇಲ್ಲಿ ದುಡಿದ್ರುಣೋದು, ಇಷ್ಟೇ ವ್ಯತ್ಯಾಸ. ದುಡಿಲಾರ್ದೆ ಕುಳಿತು ಉಣ್ಣುವುದು ಯೋಗಭೂಮಿ ಆ ದೇವತೆಗಳಿಗೆ, ದುಡಿದು ಉಣ್ಣುವುದು ಕರ್ಮಭೂಮಿ ನಮ್ಮೆಲ್ಲರಿಗೆ. ನಾವು ದುಡಿದು ಕರ್ಮವನ್ನು ಮಾಡಿ ಉಣ್ಣೋರಿಗೆ ಸಮಾಧಾನ ಇಲ್ಲ, ಹೌದಾ? ದುಡಿಲಾರ್ದ ಕುಂತು ಉಣ್ಣುವವರಿಗೆ ಅವ್ರ ಮನಸ್ಸು ಏನೇನು ವಿಚಾರ ಮಾಡ್ತದೋ ಗೊತ್ತಿಲ್ಲ. ನಮಗನ್ಸ ದೇವತೆಗಳು ಭಾಳ ದುಡ್ಡವರಲ್ಲ, ದುಡ್ಕೊಂತೇನೋರಿಗೆ ನಮಗೆ ಪುರುಸತಿ ಇಲ್ಲ, ಬಂತೀವಿಲ್ಲ. ಅವು ಕಾಲಿದ್ದವ್ರು ಏನು ಮಾಡ್ತಾರೆ? ಏನೇನು ಮಾಡ್ಕೊಂಡು ಕುಲ್ತದ, ಒತ್ತಗವನ ಆಗ್ಬೇಕಲ್ಲ. ಆ ಲೋಕದ ಆಯುಷ್ಯ ದೀರ್ಘ, ಅಷ್ಟು ಆಯುಷ್ಯ ಸುಮ್ಮನೆ ಕುಂತು ಉಣ್ಬೇಕಂದ್ರೆ ಒಂದ್ಸಲ ಹೇಳಿ ನಿಮ್ಗೆ, ಒಬ್ಬನು ಭಾಳ ಪುಣ್ಯ ಮಾಡಿ ಸ್ವರ್ಗ ಲೋಕಕ್ಕೆ ಹೋದ ಮೇಲೆ ಅಲ್ಲಿ ಏನಾದ ವ್ಯವಸ್ಥೆ ಅಂದರೆ ಭೋಗಭೂಮಿ. ಅದು ನಿನಗೇನು ಬೇಕು ಹೇಳೋದಷ್ಟೇ, ನೀನು ಮಾಡೋದು ಏನು ಬೇಕಿಲ್ಲ. ಲಾಡ್ಜಿನಾಗ ಹೋಗಿ ದೊಡ್ಡ ಲಾಡ್ಜಿನಾಗ ಬೆಲ್ಲ ಒತ್ತಿದ್ರೆ ಏನು ಬೇಕಂತ ಕೇಳ್ತಾರಿಲ್ಲ, ನೀನೇನು ಕೇಳ್ತಿದ್ದೆ ಅದು ತಂದು ಕೊಡ್ತಾರೆ. ತಂದು ಕೊಡೋದು, ಆರಾಮ್ ತಿನ್ನೋದು, ರೂಮ್ನಾಗ ಮಕ್ಕಳದು, ಮತ್ತೆ ಬಂದ್ಬಿಡೋದು. ಹೌದಿಲ್ಲ? ಮನೆಗಾದ್ರೆ ಒಂದು ಕಪ್ ಚಹಾ ಬೇಕಂದ್ರೆ ನಾವು ನೀರು ಇಡಬೇಕು, ಹೀಟ್ರ್ ಹಾಕಬೇಕು, ಚಾಪಿಡ್ ಹಾಕಬೇಕು, ಹಾಲು ಹಾಕಬೇಕು, ಸೋಸ್ಬೇಕು, ಕುಡಿಬೇಕು. ಅಲ್ಲೇನು ಇಷ್ಟು ಮಾಡೋದು, ಅದೇನು ರೆಡಿ ಇರ್ತದಂತ. ಅವನಿಗೆ ಕರ್ಮಭೂಮಿಯಲ್ಲಿ ಅನಂತ ಕರ್ಮಗಳನ್ನು ಮಾಡಿ ಕರ್ಮದ ಫಲದಿಂದ ಸ್ವರ್ಗಲೋಕಕ್ಕೆ ಹೋದವನು ಅಲ್ಲಿ ಹೋಗಿ ನೋಡ್ತಾನ, ನೀವು ಅಷ್ಟೇ, ಇಲ್ಲಿರೋದು ಜಾಗ ಇದು, ನೀವೇನಿಲ್ಲ, ಏನು ಬೇಕು ಹೇಳೋದು ನಿಮ್ಮದು, ತಂದು ಕೊಡೋದು ನಮ್ಮದು, ನೀವೇನು ಮಾಡೋಂಗಿಲ್ಲ, ಎಲ್ಲಿಗೆ ಹೋಗೋದಿಲ್ಲ, ತಿರುಗಾಡೋದಿಲ್ಲ, ಕುಂತಲ್ಲೇ ಕುಂತ್ಬಿಟ್ರದು. ಮೊದಲು ಭಾಳ ಖುಷಿ ಅನ್ನಿಸ್ತು. ಈ ಕರ್ಮಭೂಮಿಯಲ್ಲಿ ಜನ್ಮ ಎತ್ತಿ ಎಷ್ಟು ದುಡಿದು ನೋಮರೆಯ ನಾನು, ಎಷ್ಟು ದುಡಿದ್ರಿಲ್ಲ. ಇಷ್ಟು ದುಡಿದ ಫಲದಿಂದ ಇವತ್ತು ದುಡಿಲಾರ್ದ ಉಣ್ಣುವ ಯೋಗ ಭೋಗ ಭಾಗ್ಯ ನನಗೆ ಬಂದದಂದರೆ ಅದಕ್ಕೆ ಸ್ವರ್ಗಲೋಕ ಅಂತಾರ. ಬಹಳ ಆನಂದ ವಿಷಯ ಅಂತ ತಿಳ್ಕೊಂಡ. ಮೊದಲು ವಾರ ಆಯಿತು, 15 ದಿವಸ ಆಯಿತು, ತಿಂಗಳಾಯಿತು. ಆವಾಗ ಅವನು ಎಲ್ಲಿಗನ ಹೋಗಬೇಕು ಅಂದರೆ ಅಲ್ಲಿ ಕಾವಲುಗಾರ ಇರ್ತಾರೆ, ಸೀಟಿ ಊತಿದ್ರು, ಎಲ್ಲಿಗೆ ಹೊಂಟ್ರಂತ, ಎಲ್ಲಿಗೆ ಹೋಗಿ ಅಲ್ಲಿ ಹೋಗಿ ಎಲ್ಲಿ ಹೋಗಂಗಿಲ್ಲ. ಅಲ್ಲೋ ಮರಿ ಇಲ್ಲೇ ಇರ್ತಾರೆ, ಇಲ್ಲ, ಎಲ್ಲಿ ನಿಮ್ಗೇನು ಬೇಕು ಹೇಳ್ರಿ ಅಷ್ಟೆ. ನಿಮಗೆ ಬೇಕಿದ್ದದ್ದು ಏನಾದರೂ ಸಿಗಲಿಲ್ಲ ಅಂದರೆ ನೀವು ಹೋಗ್ಬೋದು. ಹಂಗೇನನ್ನು ಆಗ್ಯದೇನು ಇಲ್ಲಿ ಇಲ್ಲ ಅಂದಮೇಲೆ ಯಾಕೆ ಹೋಗ್ತೀರಿ? ಬಂತು ಪಜೀತವನಿಗೆ. ಹಿಂಗೆ 6 ತಿಂಗಳು ವರ್ಷ ಕಳೀತು. ಅವನಿಗೆ ಭಾಳ ಕಷ್ಟ ಆಯ್ತು. ಕುಂತಲ್ಲೇ ಎಷ್ಟು ದಿನ ಅಂತ ಕುಂದಿರ್ತೀರಿ? ದುಡಿಲಾರ್ದ ಉಣ್ಣೋದು ಭಾಳ ದಿನ ಆದ್ರೆ ಬೇಸರ ಬರ್ತದ. ಇದೇ ಬಂತಪ್ಪ ಪಜೀತಿ. ಕರ್ಮಭೂಮಿಯಲ್ಲಿ ಎಷ್ಟು ಸ್ವತಂತ್ರ ಇತ್ತು ನನಗೆ. ಎಲ್ಲಿಗಾದರೂ ಹೋಗ್ಬೋದು, ಬರ್ಬೋದು, ನನ್ನ ಇಚ್ಛೆ ಬಂದಂಗೆ ಇರ್ಬೋದಾಗಿತ್ತು.
ಈ ಲೋಕ ಭಾಳ ಶ್ರೇಷ್ಠ ಅಂತೇಳಿ ಇಲ್ಲಿ ಬಂದಿನಿ, ಇಲ್ಲಿ ಕಷ್ಟನೇ ಆದ, ಸುಖ ಇಲ್ಲ ಅಂತ ಅಂದಾಗ ಅವನು ಹೇಳ್ದ, ನೋಡು ಸ್ವಲ್ಪ ನನಗೆ ಸ್ವತಂತ್ರ ಇದೆ, ನನಗೆ ಅಲ್ಲಿ ಹೋಗಕ್ಕೆ ಆಸ್ಪದ ಮಾಡಿಕೊಡ್ರಿ, ನೀವು ಹೇಳಿದಂಗೆ ನಾನು ಕೇಳಂಗಿಲ್ಲ ಅಂದ. ಯಾರೋ ಸ್ವರ್ಗಲೋಕಕ್ಕೆ ಹೋದವನು. ಆವಾಗ ಆ ಕಾವಲುಗಾರ ಹೇಳ್ದ, ನೀನು ಹೇಳಿದಂಗೆ, ನಾವು ಹೇಳಿದಂಗೆ ನೀ ಕೇಳಂಗಿಲ್ಲ ಅನ್ನಂಗಿದ್ರೆ ಮೊದಲೇ ಇಲ್ಲಿಗೆ ಬರಬಾರ್ದಾಗಿತ್ತಂದ. ನಾವು ಹೇಳ್ದಂಗೆ ನೀವು ಹೇಳ್ದಂಗೆ ನಾನು ಕೇಳೋಕ್ಕಾಗಲ್ಲ ಅಂದರೆ ಮೊದಲೇ ವಿಚಾರ ಮಾಡಿ ಬರ್ಬೇಕಾಗಿತ್ತು. ಬಂದಿದ್ದಂದ್ರೆ ನಮ್ಮ ಮಾತೇ ಕೇಳ್ಬೇಕಂದ. ಹೌದಾ ಇಲ್ಲ? ಅದಂಗೆ ನಾವು ಕೂಡ ಕೆಲವು ಆಸೆ ಅಮಿಷ ಭೋಗದ ರುಚಿಗಾಗಿ ಹೋಗ್ತೀವಿ, ವಿಚಾರ ಮಾಡಂಗಿಲ್ಲ. ಅಲ್ಲಿ ಹೋದ್ಮೇಲೆ ಏನು ಸ್ವತಂತ್ರ ಇದಾದ, ಅಲ್ಲೇನು ಸುಖ ದುಃಖ ಎಷ್ಟು ದಿನ ಆದಂತ ವಿಚಾರ ಮಾಡಿ ಹೋಗೋ ಪ್ರಯತ್ನ ಮಾಡಬೇಕು. ಮತ್ತು ವಿಚಾರ ಮಾಡಲಾರ್ದ ಹೋಗದೆ. ಹಾಗಾಗಿ ಇಲ್ಲಿ ಎಚ್ಚರಿಕೆಯನ್ನು ಕೊಡ್ತಾರೆ ಮಹಾತ್ಮರು. ಅಲ್ಲಿ ಇಲ್ಲಿಂದ ಗಳಿಸಿಕೊಂಡ ಹೋದ ಪುಣ್ಯವನ್ನೇ ಭೋಗಿಸ್ಬೇಕು. ಮತ್ತೆ ಇಲ್ಲಿ ಏನು ಮಾಡಿದೆ ಆ ಪುಣ್ಯವನ್ನೇ, ಆ ಪುಣ್ಯದ ಫಲವನ್ನು ಭೋಗಿಸ್ಬೇಕು. ಅದನ್ನ ಬಿಟ್ಟು ಬೇರೆ ಕೊಡು ಅಂದ್ರೆ ಕೊಡಂಗಿಲ್ಲ ಅವರು. ಹಾಗಾಗಿ ಮತ್ತೆ ಇಷ್ಟೆಲ್ಲ ಆದಮೇಲೆ ಮಾನವ ಕರ್ಮಭೂಮಿಗೆ ಮತ್ತೆ ಬಂದು ಹೋಗ್ಬೇಕಲ್ಲ. ಆಮೇಲೆ ನೀನು ಬರಬಾರ್ದಂತ ಗುರುವಿನಲ್ಲಿ ಹೋಗಿದ್ದು, ಬರ್ಬೇಕಂತ ಹೋಗಿದ್ದು ಅಂತ. ಬರಬಾರ್ದು ಅಂದ್ರೆ ಏನು ಮಾಡ್ಬೇಕಂತ ಗುರು ಹೇಳ್ಬೇಕಲ್ಲ. ಇದ್ಯಾರ ಕಡೆ ಅದು ಕರ್ತವ್ಯ. ಇವನ್ ಯಾಕ ಗೊತ್ತಿಲ್ಲದಕ್ಕೆ ಹೋಗ್ಯಾನ, ಅಪ್ಪ ನಾ ಬರಬಾರ್ದು, ಇದಕ್ಕೆ ಪರಿಹಾರ ಏನಾದ್ರೂ ಅದೇನು, ಉಪಾಯ ಏನಾದೇನು ಎಲ್ಲ ಈಗಲೇ ಪೇಳು. ಮೈತ್ರಾದೇವಿ ಕೇಳಿಲ್ಲಲ್ಲ ಯಜ್ಞವಲ್ಕರಿಗೆ, ಏನು ಹೇಳಿದ? ಬರಲಾರ್ದ ಮಾತು ಹೇಳಿದ್ನು, ಮತ್ತೆ ಬರ ಮಾತು ಹೇಳಿದ್ನು. ಮತ್ತು ಇಲ್ಲಿ ಕೂಡ ನಾವೆಲ್ಲರೂ ಯಾಕೆ ಹೋಗಿವಿ? ಬರಬಾರ್ದಂತ ಹೋಗಿವಲ್ಲ. ಮತ್ತು ಬರಲಾರ್ದಂಗೆ ಆಗ್ಬೇಕಾದ್ರೆ ಏನು ಮಾಡ್ಬೇಕಂದ್ರೆ ದಾರಿ ಮಾರ್ಗದರ್ಶನ ಅವರೇ ಮಾಡ್ಬೇಕಲ್ಲ. ಹಾಗಾಗಿ ಇಲ್ಲಿಂದಲೇ ನಾವು ನೇರವಾಗಿ ಎಲ್ಲಿ ಹೋಗ್ಬೋದು ಅಂದರೆ, ಸ್ವರ್ಗಲೋಕ ವಿಷ್ಣು ಬ್ರಹ್ಮಲೋಕ ಅಂತ ಆವಲ್ಲ, ಗೊತ್ತದ ನಿಮ್ಗೆ. ಆ ಲೋಕಕ್ಕೆ ಹೋಗಿ ಅಲ್ಲಿಂದ ಅಲ್ಲಿಗೆ ಹೋಗಿ, ಅಲ್ಲಿಂದ ಅಲ್ಲಿಗೆ ಹೋಗಿ, ಅಲ್ಲಿಂದ ಅಲ್ಲಿಗೆ ಹೋಗೋದಕ್ಕಿಂತ ನೇರವಾಗಿ ಹೋಗಿಬಿಡಲ್ಲ. ಈ ಲೋಕದಿಂದ ಮೋಕ್ಷಕ್ಕೆ ಹೋಗ್ತಕ್ಕಂಥ ಸುಲಭ ಮಾರ್ಗ ಇದು. ಇದನ್ನು ಅರ್ಥ ಮಾಡ್ಕೋಬೇಕು. ಅವು ಸುಲಭ ಮಾರ್ಗ ಅಲ್ಲ. ಈ ಒಂದು ಸ್ವರ್ಗಲೋಕ ಪ್ರಾಪ್ತಿ ಮಾಡಬೇಕಾದ್ರೆ ಎಷ್ಟು ಕಷ್ಟಪಡಬೇಕು. ಏನು ಬ್ರಹ್ಮಲೋಕ ವಿಷ್ಣು ಲೋಕ, ಬ್ರಹ್ಮ ವಿಷ್ಣು ಅಂದರೆ ಕರ್ಕೊಂಡ್ಬಿಡ್ತಾರೆ ಲೋಕದಾಗ. ಆದರೆ ಮೋಕ್ಷಕ್ಕೆ ಮಾತ್ರ ಇಲ್ಲಿಂದ ಸೀದವು ತಾಕತ್ತ. ಯಾಕಂದರೆ ಸಾಮಾನ್ಯವಾಗಿರ್ತಕ್ಕಂಥ ಮೇಘರಾಜನ ಮಳೆ ಹನಿಗಳು ಅಲ್ಲಲ್ಲಿ ಬೀಳ್ತಾವ. ಬಿದ್ದು ಅವು ಸಮುದ್ರ ಸೇರಬೇಕಾಗಿತ್ತು ಅಂದರೆ ಅವು ತಾವು ನಿಂತ ಹಳ್ಳ, ಕೆರೆ, ಬಾವಿ, ತೆಗ್ಗು, ದಿನ್ನೆಯಲ್ಲಿ ಉಳ್ಕೊಂಡ್ರೆ ಅವೆಂದೂ ಸಮುದ್ರಕ್ಕೆ ಹೋಗೋದಿಲ್ಲ. ಹೋಗ್ತಾವನ್ರಿ, ಅಲ್ಲೇ ಹುಡ್ತಾವ, ಅಲ್ಲೇ ಬತ್ತಿ ಹೋಗ್ತಾವ, ಸಮುದ್ರಕ್ಕೆ ಮುಟ್ಲಿಲ್ಲ ಅವು. ಇದು ಸಮುದ್ರಕ್ಕೆ ಸುಲಭವಾಗಿ ಮುಟ್ಟಬೇಕಂದ್ರೆ ಒಂದೇ ಉಪಾಯ, ಆ ಮಳೆ ಹನಿ ಏನೇ ಪ್ರಯತ್ನ ಮಾಡಿ ನದಿ ಸೇರಿದ್ರೆ ಸಾಕು, ಸುಲಭವಾಗಿ ಸಮುದ್ರಕ್ಕೆ ಹೋಗ್ತದೆ. ಸರಳವಾಗಿ ಹೋಯ್ತು, ಏನು ದುಃಖ ಆಯ್ತು? ನೇರವಾಗಿ ಮಳೆನೇ ಬಿತ್ತು ನದಿಯಲ್ಲಿ, ಸೀದಾ ಸ್ವರ್ಗಕ್ಕೆ ಹೋಯ್ತು. ನೋಡ್ರಿ, ಜ್ಞಾನ ಹಿಂಗೆ ನೇರವಾಗಿ ಮೋಕ್ಷಕ್ಕೆ ಹೋಗೋದು. ಇಲ್ಲಾಂದ್ರೆ ಅಲ್ಲಿಷ್ಟು ಇಲ್ಲಿಷ್ಟು ಅಂತ ಹೆಂಗ ವ್ಯರ್ಥ ಆಗಿ ಹೋಗ್ತವ. ಅದರಂತೆ ಒಂದು ವಿಧವಾಗಿ ನೋಡಿದರೆ ದೇವಲೋಕದ ಭೋಗ ಭಾಗ್ಯಕ್ಕಿಂತ ಮನುಷ್ಯ ಲೋಕದವರೇ ಭಾಗ್ಯಶಾಲಿಗಳಂತ ಹೇಳಬೇಕಾಗ್ಯದ.
ಅಲ್ಲಿ ಅಷ್ಟು ಕಟ್ಟಳೆ ಅವ, ಇಲ್ಲಿ ಕಟ್ಟಳ ಅದೇ ನೀನು ಇಲ್ಲಿ ಮನೆ ಸಂಸಾರ ಸಾಕಾದ ಸಾಧ ಆಗ್ಬೋದು, ಸಾಧು ಸಾಕಾದ ಮತ್ತೆ ಮನುಷ್ಯ ಆಗ್ಬೋದು. ದುಡಿಯೋಕ್ಕಾಗಲಾರ್ದಂದ್ರೆ ಏನಂತ ತಪ್ಪು ಮಾಡಿ ಜೈಲಿಗೆ ಹೋಗ್ಬೋದು, ಜೈಲಿಂದ ಮತ್ತೆ ಬಿಡುಗಡೆ ಆಗ್ಬೋದು. ಇಲ್ಲಿ ಎಲ್ಲದಕ್ಕೂ ಆಸ್ಪದ ಅದ, ಅಲ್ಲೇನದ ನನಗೆ ಅದೇನಿಲ್ಲ. ಹಾಗಾಗಿ ಈ ರೀತಿಯಾಗಿ 3 ದೇವತೆಗಳಿಗೆ ತ್ರೈ ಧರ್ಮ, ಇದಕ್ಕೆ ಕರ್ಮಕಾಂಡ ಅಂತ ಮೊದಲು ಹೆಸರಾದ. ಇವು 3 ಕರ್ಮಕಾಂಡಗಳು. ಹಾಗಾಗಿ ನಾವು ಏನು ಮಾಡಬೇಕಾದ್ರೆ ಈ ವಿಷಯದಲ್ಲಿ ಕಠೋಪನಿಷತ್ತಿನ ಅನುಸಾರವಾಗಿ ಶ್ವೇತಕೇತು ಮುಂತಾದವರು ಯಾವುದಕ್ಕೋಸ್ಕರವಾಗಿ ಗುರುಗಳ ಸನ್ನಿಧಿಗೆ ಹೋದರು, ಯಾವುದನ್ನು ಬೇಕಂತ ಬೇಡಿದರು, ಅದನ್ನು ವಿಚಾರ ಮಾಡಿಕೊಂಡು ನೀನು ಗುರುಗಳ ಸನ್ನಿಧಿಗೆ ಹೋಗಕ್ಕಿಂತ ಮುಂಚೆ ಯಾಕಂತ ತಿಳ್ಕೊಂಡು ಹೋಗು. ನಾ ಇದಕ್ಕಾಗಿ ಬಂದೀನಿ. ಆವಾಗ ಅವ್ರು ಹೇಳ್ತಾರೆ, ನನಗೆ ಇದೇ ಆದಂತ ಬಂದಿಲ್ಲ ಅಂದರೆ ಅಂಗಡಿಯವ್ರಿಗೆ ಇದ್ರೆ ಆದ್ರಂತ, ಇಲ್ಲ ನಮ್ಮಲ್ಲಿ ಇಲ್ಲ ಅಂತ. ಅವಾಗ ನೀ ಇನ್ನೊಂದು ಅಂಗಡಿಗೆ ಹೋಗಿ ಬರ್ತದ. ನೀನು ಯಾವ್ದಕ್ಕೆ ಬಂದಿನ ಅಂತ ನಿನಗೆ ಗೊತ್ತಿಲ್ಲ. ತಾತ ಹೇಳ್ತೀನಿ, ನಾವು ಸಣ್ಣ ಹುಡುಗನ ಅಂಗಡಿ ಕಳಿಸಿರಂತ. ಅವನು ಸಕ್ಕರೆ ಕೊಡಂದ್ರೆ ಅಂಗಡಿ ಸಕ್ಕರೆ ಇಲ್ಲ, ಗಿರಾಕಿ ಬಂದಂತ ಉಪ್ಪನ್ನು ಕಟ್ಟಿ ಕಳಿಸಿದಂತ ಮನೆ. ಗೊತ್ತಿಲ್ಲ ಹುಡುಗ, ಬೆಳ್ಳಗಾದಲ್ಲ, ಇದೆ ಕಳಿಸ್ಬಿಟ್ಟ. ಆದ್ರಂಗೆ ಆಗ್ತಾನೆ ನೋಡ್ರಿ. ಅವ್ರು ಹೇಳ್ತಾರೆ ಮತ್ತೆ, ನಮ್ಮಲ್ಲಿ ಆದ ಅಂದ್ಬಿಡ್ತಾರೆ. ನೀನು ಆದ ಯಾವ್ದಕ್ಕೆ ಹೋಗಿದ್ದೆ ಅದಾದಲ್ಲಿ ಕೇಳಿ, ನನಗೆ ಜನನ ಮರಣ ಬಿಡುಗಡೆ ಆಗ್ಬೇಕಾಗ್ಯದಪ್ಪ, ಅದಕ್ಕೆ ಏನಾದ ಉಪಾಯ? ನಮ್ಮಲ್ಲಿ ಆದಂತನ ಹೇಳ್ತಾನೆ, ಇಲ್ಲಾಂದ್ರೆ ಆ ಪುಣ್ಯಾತ್ಮ ಇಲ್ಲಪ್ಪ ಮುಂದಕ್ಕೆ ಹೋಗಂತ ಹೇಳ್ತಾನೆ. ಇನ್ನೊಂದು ಅಂಗಡಿಯಾಗ ನೋಡ್ರಂತ. ಕೆಲವು ಕುತಂತ್ರಿಗಳು ಏನು ಮಾಡ್ತಾರ, ಆದಂತೇಳಿ ಸಕ್ಕರೆ ಕೇಳಿದ್ರೆ ಉಪ್ಪು ಕೊಟ್ಟಂಗ, ಜ್ಞಾನ ಕೇಳಿದ್ರೆ ಕರ್ಮವನ್ನು ಹೇಳಿ ಕಳಿಸ್ಬಿಡ್ತಾರೆ. ಆ ಹುಡುಗಿ ಏನು ಗೊತ್ತು, ಇದೇ ಇರ್ಬೋದು ಅಂತೇಳಿ ನಂಬಿಡ್ತೀವಿ ನೋಡ್ರಿ. ಆ ಪರಿಸ್ಥಿತಿ ಆಗ್ತದ. ಆ ಕಾರಣಕ್ಕಾಗಿ ವೇದಗಳು, ಶಾಸ್ತ್ರ, ಉಪನಿಷತ್ತುಗಳು, ಶ್ರೇಷ್ಠವಾದ ಭಗವದ್ಗೀತೆ ಕೂಡ ಅರ್ಜುನನಿಗೆ ಬೋಧ ಮಾಡೋದು ಅರ್ಜುನನಿಗೋಸ್ಕರ ಅಲ್ಲ, ನಮಗೋಸ್ಕರ ಅಂತ ತಿಳ್ಕೋಬೇಕು. ಅರ್ಜುನನಿಗೋಸ್ಕರ ಅಲ್ಲ, ನಮಗೋಸ್ಕರ ಅನ್ನುವಂಥ ವಿಚಾರವನ್ನು ಮಾಡಿ ಇಲ್ಲಿ ಸಮಯ ಆದ ಕಾರಣ ಇವತ್ತಿನ ಶಾಸ್ತ್ರದ ವಾಕ್ ಪುಷ್ಪಗಳನ್ನು ಗುರುಪಾದಕ್ಕೆ ಸಮರ್ಪಿಸಿ ನಾವು ನೀವು ಧನ್ಯರಾಗೋಣ ಅನ್ನೋ ಮಾತನ್ನು ಹೇಳ್ತಿ ಇವತ್ತಿನ ಈ ಒಂದು ಸಂದರ್ಭದಲ್ಲಿ ಜಕ್ಕಲದಿನಿಂದ ಆಗಮಿಸಿದಂಥ ನಮ್ಮ ಶರಣರು ಆವಾಗ ಬರ್ತಾರೆ. ಅವರು ಕಾರಣ ಏನಂದರೆ ಅವರಿಗೆ ಸತ್ಸಂಗದ 4 ವಿಚಾರಗಳು, ತಮ್ಮೆಲ್ಲರ ಶರಣರ ಸಂಘದಲ್ಲಿ ಬಹಳ ದಿನಗಳ ಪರ್ಯಂತರ ಕಾಲವನ್ನು ಕಳೆದಂಥ ವ್ಯಕ್ತಿಗಳು. ಹಾಗಾಗಿ ಆತ ಯಾವಾಗ ನೆನಪಾದ ದಿವಸ ಫೋನ್ ಮಾಡೇ ಬರ್ತಾರೆ. ತಿಥಿ, ವಾರ, ಹುಣ್ಣಿಮೆ, ಅಮಾಸೆ ಏನಿಲ್ಲ, ಬೇಕಾಗಿಲ್ಲ. ಅವು ಒಂದೇ ಕೇಳೋದತ್ತ, ನೀವು ಊರಾಗಿರ್ತೀರ ಇಲ್ಲಪ್ಪ ಅಂತ ಅಷ್ಟೇ. ಇರ್ತೀವಿ ಅಂದಾಗ ಆಯ್ತಪ್ಪ ನಾ ಬಂದ್ಬಿಡ್ತೀನಂತ ಬಂದು ಹೋಗ್ತಾರೆ. ಶರಣರಿಗೂ ತಮ್ಮೆಲ್ಲರೂ ಕೂಡ ಆ ಸದ್ಗುರುನಾಥ ಈ ಜನ್ಮದಲ್ಲೇ ಮೋಕ್ಷವನ್ನು ಪಡೆದು ಸುಖಿಗಳಾಗಿ ಇರುವಂಥ ಆಶೀರ್ವಾದವನ್ನು ಸದ್ಗುರು ಸಿದ್ಧಾರೂಢ ಆದಿಯಾಗಿ ಕರುಣಿಸಲಿ ಅನ್ನೋ ಮಾತನ್ನು ಹೇಳಿ ಈಗ ಮಂಗಲವನ್ನು ಪ್ರಾರಂಭ ಮಾಡ್ತಾರೆ. ಜಯ ಮಂಗಲಂ ಪ್ರಬೋಧ ಸಿದ್ಧಾರೂಢ ಸ್ವಾಮಿಗೆ, ಜಯ ಮಂಗಲಂ ಪ್ರಬೋಧ. ಜಯ ಮಂಗಲಂ ಪ್ರಬೋಧ
ಸಿದ್ಧಾರೂಢಗೆ ಜಯ ಮಂಗಲಂ ಪ್ರಬೋಧ. ಭಯದಿಂದ ಬಂದ ಭಕ್ತರಂ ಸದೈವ ಕಾಯುವಗೆ, ಭಯದಿಂದ ಬಂದ ಭಕ್ತರಂ ಸದೈವ ಕಾಯುವಗೆ, ಜಯ ಮಂಗಲಂ ಪ್ರಬೋಧ. ಸಿದ್ಧಾರೂಢ ಸ್ವಾಮಿಗೆ ಜಯ ಮಂಗಲಂ ಪ್ರಬೋಧ. ಸಿದ್ಧಾರೂಢ ಸ್ವಾಮಿಗೆ ಜಯ ಮಂಗಲಂ ಪ್ರಬೋಧ. ಮೂರು ದೇಹ ಮೂರು ಜೀವ ಜಾಗ್ರದಾದಿ ಸಾಕ್ಷಿಗೆ, ಮೂರು ದೇಹ ಮೂರು ಜೀವ ಜಾಗ್ರದಾದಿ ಸಾಕ್ಷಿಗೆ, ಮೂರು ವೃತ್ತಿ ಮೇರಿದ ತೋರ್ಯ ರೂಪನಾಗಿ ತೋರ್ಪಾಗೆ, ಮೂರು ವೃತ್ತಿ ಮೇರಿದ ತೋರ್ಯ ರೂಪನಾಗಿ ತೋರ್ಪಾಗೆ, ಜಯ ಮಂಗಲಂ ಪ್ರಬೋಧ. ಸಿದ್ಧಾರೂಢಗೆ ಜಯ ಮಂಗಲಂ ಪ್ರಬೋಧ. ಸತ್ತು ಚಿತ್ತ ಸೌಖ್ಯ ನಿತ್ಯ ಪೂರ್ಣ ರೂಪನಾದವಗೆ, ಸತ್ತು ಚಿತ್ತ ಸೌಖ್ಯ ನಿತ್ಯ ಪೂರ್ಣ ರೂಪನಾದವಗೆ, ಮತ್ತೆ ಸರ್ವನಾಮ ರೂಪಗಳಲ್ಲಿ ತುಂಬೆ ಇರ್ಪಾಗೆ, ಮತ್ತೆ ಸರ್ವನಾಮ ರೂಪಗಳಲ್ಲಿ ತುಂಬೆ ಇರ್ಪಾಗೆ, ಜಯ ಮಂಗಲಂ ಪ್ರಬೋಧ. ಸಿದ್ಧಾರೂಢ ಸ್ವಾಮಿಗೆ ಜಯ ಮಂಗಲಂ ಪ್ರಬೋಧ. ನಾನು ನೀನು ಭೇದವೇನು ತೋರದೊಂದೇ ಆದವಗೆ, ನಾನು ನೀನು ಭೇದವೇನು ತೋರದೊಂದೇ ಆದವಗೆ, ತಾನು ತಾನೇ ಭಾನು ಕೋಟಿ ತೇಜಯಾದ ರೂಪಗೆ, ತಾನು ತಾನೇ ಭಾನು ಕೋಟಿ ತೇಜಯಾದ ರೂಪಗೆ, ಜಯ ಮಂಗಲಂ ಪ್ರಬೋಧ. ಸಿದ್ಧಾರೂಢ ಸ್ವಾಮಿಗೆ ಜಯ ಮಂಗಲಂ ಪ್ರಬೋಧ. ಭಯದಿಂದ ಬಂದ ಭಕ್ತರಂ ಸದೈವ ಕಾಯುವಗೆ, ಭಯದಿಂದ ಬಂದ ಭಕ್ತರಂ ಸದೈವ ಕಾಯುವಗೆ, ಜಯ ಮಂಗಲಂ ಪ್ರಬೋಧ. ಸಿದ್ಧಾರೂಢ ಸ್ವಾಮಿಗೆ ಜಯ ಮಂಗಲಂ ಪ್ರಬೋಧ, ಜಯ ಮಂಗಲಂ ಪ್ರಬೋಧ. ಹರಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀಮದ್ ಜಗದ್ಗುರು ಸಿದ್ಧಾರೂಢ महाराज की, श्री सद्गुरु शिवभक्त स्वामी महाराज की, श्री सद्गुरु बसवानंद स्वामी महाराज की, श्री सद्गुरु अभिनंद महाराज की, सकल साधु संत महाराज की जय मंगलम. जय नमः पार्वती शिव महादेव. ಬರಕತ್ತದ ಕಿಟಕಿ ತೆಗಿ ರಾಮ್ ಕಿಟಕಿ